ಪ್ರೀತಿಯ ವೀಕ್ಷಕ ಬಂಧುಗಳೇ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಶ್ರೀ ಶೋಭಕೃತು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಚತುರ್ದಶಿಯವರೆಗಿನ ವಾರ ಭವಿಷ್ಯ ಇದು. ಅಂದ್ರೆ ಮೇ ತಿಂಗಳ 28ನೇ ತಾರೀಕಿನಿಂದ ಜೂನ್ ತಿಂಗಳ 3ನೇ ತಾರೀಕಿನವರೆಗಿರುವಂತಹ ವಾರ ಭವಿಷ್ಯ ಇದು. ಈ ವಾರದಲ್ಲಿ ಚಂದ್ರ ವಿಶೇಷವಾಗಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ವಾರ ನೀವು ಕೈಗೊಳ್ಳುವಂತಹ ವ್ಯಾಪಾರ ವ್ಯವಹಾರಗಳು, ನಿಮ್ಮ ವಿದ್ಯಾಭ್ಯಾಸ, ವಿವಾಹಾದಿ ಶುಭ ಕಾರ್ಯಗಳು, ನ್ಯಾಯಾಲಯ ಪ್ರಕರಣಗಳಿರ್ಬೋದು, ಹಣಕಾಸಿನ ಸ್ಥಿತಿಗತಿ, ಆದಾಯ ವ್ಯಯಾದಿಗಳು, ನಿಮ್ಮ ಆರೋಗ್ಯ, ಪ್ರವಾಸ, ದಾಂಪತ್ಯ ಜೀವನ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮ ಜೀವನ ಹೇಗಿದೆ ಅನ್ನುವಂಥದ್ದನ್ನ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನೋಡೋಣ. ಹಾಗೆ ಈ ವಾರ ಪ್ರತಿ ರಾಶಿಯವರು ಕೂಡ ಮಾಡಿಕೊಳ್ಳಬೇಕಾದಂತಹ ಸರಳ ಪರಿಹಾರ ಕ್ರಮಗಳನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಹಾಗಾಗಿನೇ ಸರಳವಾಗಿರುವಂತಹ ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಿ ಈ ವಾರ ಉತ್ತಮವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಈ ವಾರದಲ್ಲಿ ಮಿಥುನ ರಾಶಿಯಿಂದ ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಈ ಮೇ 30ರಂದು ಆಗುವಂಥದ್ದು. ಹಾಗಾಗಿ ಶುಕ್ರನ ಸ್ಥಾನ ಬದಲಾವಣೆಯನ್ನ ಬಿಟ್ರೆ ಬೇರೆ ಯಾವುದೇ ಗ್ರಹಗಳ ಸ್ಥಾನ ಬದಲಾವಣೆ ಇರಲ್ಲ. ಹಾಗಾಗಿ ಮೇಷರಾಶಿಯಲ್ಲಿ ಈ ವಾರ ಬುಧ, ಗುರು ಮತ್ತೆ ರಾಹು ಈ 3 ಗ್ರಹಗಳು ಒಟ್ಟಿಗೆ ಇರ್ತಾರೆ. ಇನ್ನು ವೃಷಭ ರಾಶಿಯಲ್ಲಿ ರವಿ, ಹಾಗೆ ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಕುಜ ಇರ್ತಾನೆ. ಕುಜನ ಜೊತೆಗೆ ಶುಕ್ರ 30ನೇ ತಾರೀಕು ಸೇರ್ಪಡೆಯಾಗುವಂಥದ್ದು. ಇನ್ನು ತುಲಾ ರಾಶಿಯಲ್ಲಿ ಕೇತು, ಹಾಗೆ ಕುಂಭ ರಾಶಿಯಲ್ಲಿ ಶನಿ ಸ್ಥಿತರಾಗಿರ್ತಾರೆ. ಹಾಗಾಗಿ ಈ ವಾರದಲ್ಲಿ ಈ ಗ್ರಹಗಳು ಯಾವ ಯಾವ ರಾಶಿಯ ಮೇಲೆ ಶುಭಾಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನ ಈ ವಾರ ಭವಿಷ್ಯದಲ್ಲಿ ನೋಡೋಣ. ಹಾಗೆ ಈ ವಾರದ ವಿಶೇಷತೆ ಏನು ಅಂತ ಹೇಳಿದ್ರೆ, ಮೇ 30ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ. ಆ ದಿನವೇ ದಶ ಪಾಪಹರ ದಶಮಿಯನ್ನ ಆಚರಣೆ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಒಂದು ವ್ರತ ಇದು. ಅದನ್ನ ಆ ದಿನದ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಿವರಗಳನ್ನು ನೋಡ್ಕೊಳ್ಳೋಣ. ಇನ್ನು ಮೇ 31ನೇ ತಾರೀಕು ಏಕಾದಶಿ ತಿಥಿ ಇರುವಂಥದ್ದು. ಇದನ್ನ ನಿರ್ಜಲ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಜೂನ್ 1ನೇ ತಾರೀಕು ಪ್ರದೋಷ ಪೂಜೆ ಇರುವಂತಹ ದಿನ. ಯಾಕೆಂದ್ರೆ ಆ ದಿನ ಸಂಜೆಯ ಸಮಯಕ್ಕೆ ತ್ರಯೋದಶಿಯ ತಿಥಿ ಆರಂಭ ಆಗಿರುತ್ತೆ. ಇನ್ನು ಜೂನ್ 2ನೇ ತಾರೀಕು ಶುಕ್ರವಾರ ಸೌರ ನೃಸಿಂಹ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು. ಅನಧ್ಯಯನ ತ್ರಯ ಇರುವಂತಹ ಒಂದು ದಿನ ಕೂಡ. ಹಾಗೆ ಜೂನ್ 3ನೇ ತಾರೀಕು ಶನಿವಾರದ ದಿನ ಚತುರ್ದಶಿ ಇರುವಂತಹ ದಿನ. ಈ ದಿನದಂದು ಹಲವು ಕಡೆ ರಥೋತ್ಸವಗಳು ನಡೆಯುವಂಥದ್ದು, ಸತ್ಯನಾರಾಯಣ ಪೂಜೆ ನಡೆಯುವಂತಹ ಒಂದು ವಿಶೇಷ ದಿನ. ಇವಿಷ್ಟು ಈ ವಾರ ನಡೆಯುವಂತಹ ವಿಶೇಷತೆಗಳು. ಹಾಗೆ ಈ ವಾರ ಇರುವಂತಹ ಮಳೆ ರೋಹಿಣಿ ಮಳೆ, 2 ಮತ್ತೆ 3ನೇ ಪಾದದಲ್ಲಿ ಇರುವಂತಹ ಮಳೆ ಇದು. ಹಾಗಾಗಿ ಮಧ್ಯಮ ಪ್ರಮಾಣದಲ್ಲಿ ಮಳೆ ಆಗುವಂತಹ ಸೂಚನೆಗಳು ಇರುವಂತಹ ವಾರ ಇದು. ಹಾಗೆ ಈ ವಾರ ರವಿ ರೋಹಿಣಿ ನಕ್ಷತ್ರ 3ನೇ ಪಾದದಲ್ಲಿರ್ತಾನೆ. ಇನ್ನು ಕುಜ ಪುಷ್ಯ ನಕ್ಷತ್ರದ 4ನೇ ಪಾದದಲ್ಲಿ, ಬುಧ ಭರಣಿ ನಕ್ಷತ್ರ 4ನೇ ಪಾದದಲ್ಲಿ, ಹಾಗೆ ಗುರು ಅಶ್ವಿನಿ ನಕ್ಷತ್ರದ 4ನೇ ಪಾದದಲ್ಲಿ, ಇನ್ನು ಶುಕ್ರ ಪುಷ್ಯ ನಕ್ಷತ್ರದ 1ನೇ ಪಾದದಲ್ಲಿ, ಹಾಗೆ ಶನಿ ಶತಭಿಷ ನಕ್ಷತ್ರದ 2ನೇ ಪಾದದಲ್ಲಿ, ಹಾಗೆ ರಾಹು ಕೂಡ ಅಶ್ವಿನಿ ನಕ್ಷತ್ರದ 3ನೇ ಪಾದದಲ್ಲಿ, ಇನ್ನು ಕೇತು ಸ್ವಾತಿ ನಕ್ಷತ್ರದ 1ನೇ ಪಾದದಲ್ಲಿ ಪಕ್ಷಾಂತಚಾರ ಇರುವಂತಹ ಸಮಯ ಇದು. ಹಾಗಾಗಿ ಈ ದ್ವಾದಶ ರಾಶಿಯವರ ಮೇಲೆ ಈ ನವಗ್ರಹಗಳು ಯಾವ ರೀತಿಯ ಫಲಗಳನ್ನು ಕೊಡ್ತಾ ಇದೆ ಈ ವಾರ ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ರಾಶ್ಯಾಧಿಪತಿಯಾದಂತಹ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ಅಂದರೆ ಕರ್ಕಾಟಕ ರಾಶಿ ಕುಜನಿಗೆ ನೀಚ ಸ್ಥಾನ, ಅದರಲ್ಲೂ ಶುಕ್ರನ ಜೊತೆಯಲ್ಲಿ ಇರುವಂತಹ ಸಂದರ್ಭ ಇದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಏರಿಳಿತಗಳು ಇರುವಂಥದ್ದಿದೆ. ಇನ್ನು ಶುಕ್ರ ಮಾರಕಾಧಿಪತಿ ಆಗಿರೋದ್ರಿಂದ ಈ ಹಣಕಾಸಿನ ಚಟುವಟಿಕೆಗಳ ಬಗ್ಗೆ ತುಂಬ ಗಮನವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಖರ್ಚನ್ನು ಕಡಿಮೆಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನೀರಿನಂತೆ ಖರ್ಚಾಗುವಂಥದ್ದು, ಆಮೇಲೆ ಹಣಕ್ಕೆ ಸ್ವಲ್ಪ ಪರದಾಟ ಶುರು ಆಗುವಂಥದ್ದು ಆಗತ್ತೆ. ಹಾಗೆ ಕುಜ ಶನಿಯನ್ನ ಅಷ್ಟಮದಿಂದ ನೋಡ್ತಾ ಇದ್ದಾನೆ. ಇದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದಿದೆ. ಹಾಗಾಗಿ ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡಬೇಕು ಈ ವಾರ ನೀವು. ಇನ್ನು ಪ್ರಯಾಣದ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಾಹನದಿಂದ ತೊಂದರೆಗಳಾಗಬಹುದು, ಇಲ್ಲ ವಾಹನದ ರಿಪೇರಿ, ವಾಹನ ಬದಲಾವಣೆ ಮಾಡುವಂಥದ್ದು ಇತ್ಯಾದಿಗಳಿಗೆ ಖರ್ಚು ಹೆಚ್ಚಾಗತ್ತೆ. ಆದರೆ ಭಾಗ್ಯಾಧಿಪತಿಯಾದಂತಹ ಗುರು ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಟೈಮ್ ಚೆನ್ನಾಗಿದೆ. ಅದರಲ್ಲೂ ಸಹೋದ್ಯೋಗಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ಕೈ ಹಾಕಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ಮನೆ ಕಟ್ಟುವ ಕೆಲಸಗಳು ಸ್ಥಗಿತ ಆಗೋಗುತ್ತೆ. ಯಾವುದೋ ಒಂದು ಕಾರಣಕ್ಕೆ ಹಣ ಇಲ್ಲ ಅಥವಾ ವರ್ಕರ್ಸ್ ಸಿಕ್ಕಲ್ಲ, ಇನ್ನು
ನಿಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು. ಹಾಗಾಗಿ ಈ ಹಣದ ವ್ಯವಸ್ಥೆ ಆಗಲಿ, ಸಾಲದ ವ್ಯವಸ್ಥೆ ಆಗಲಿ ಸರಿಯಾದ ಸಮಯಕ್ಕೆ ಬರಲ್ಲ. ಇದರಿಂದ ಸ್ವಲ್ಪ ಕಸಿವಿಸಿ ಉಂಟಾಗುವಂಥದ್ದು ಈ ವಾರದಲ್ಲಿದೆ. ಇನ್ನು ದ್ವಿತೀಯದಲ್ಲಿ ರವಿ ಇರೋದ್ರಿಂದ, ಧನಸ್ಥಾನದಲ್ಲಿ ರವಿ ಇರೋದ್ರಿಂದ ಹಣ ಸ್ವಲ್ಪ ನಷ್ಟ ಆಗುತ್ತೆ. ನೀವು ಎಷ್ಟೇ ದುಡಿದ್ರೂ ಕೂಡ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಲಾಭಸ್ಥಾನದಲ್ಲಿ ಶನಿ 11ನೇ ಮನೆಯಲ್ಲಿರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತೆ, ಅಥವಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ವಿಶೇಷ ಆಹ್ವಾನ ನಿಮಗೆ ಬರುವಂಥದ್ದು ಇದೆ. ಇನ್ನು ಶನಿಯಿಂದ ಕಷ್ಟದ ಜೀವನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಯಾರು ಕಷ್ಟಪಡ್ತಾ ಇದ್ದೀರಿ, ಅದರಲ್ಲೂ ಯಾರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಒಳ್ಳೆಯ ಫಲಗಳಿರುತ್ತೆ. ತೊಂದರೆಗಳು ಮಾಯ ಆಗುತ್ತೆ. ಏಕೆಂದರೆ ಬಹಳ ವಿನಯವಂತರಾಗಿ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮುಂದುವರಿಸುವಂತಹ ಸಂದರ್ಭಗಳಿರುತ್ತೆ. ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಬಾಕಿ ಇರುವಂಥ ಕೆಲಸಗಳು ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಯಾವುದೇ ಒಂದು ಪೆಂಡಿಂಗ್ ವರ್ಕ್ ಅನ್ನುವಂಥದ್ದು ಇದ್ದರೆ ಅದಕ್ಕೆ ಅಟೆಂಪ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಒಟ್ಟಾರೆ ಸಮಾಧಾನಕರವಾಗಿರುವಂಥ ವಾರ ಇದು ನಿಮಗೆ. ಇನ್ನು ಕೆಲವರು ದಕ್ಷಿಣ ದಿಕ್ಕಿಗೆ ಮನೆಯ ಬಾಗಿಲನ್ನು ಇಟ್ಕೊಂಡಿರ್ತಾರೆ, ಅಂದರೆ ಪ್ರವೇಶ ದ್ವಾರ ದಕ್ಷಿಣ ದಿಕ್ಕಿಗಿರುತ್ತೆ. ಇಂಥವರು ಈ ವಾರದಲ್ಲಿ ಒಂದು ವಿಶೇಷ ಕಾರ್ಯವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ನಿಮಗೆ ಹೆಚ್ಚಿನ ಲಾಭವನ್ನು ತರುವಂಥದ್ದು. ಹಾಗೆ ಈ ವಾರ ನೀವು ನಿಮ್ಮ ರಾಶಿಯ ಅಭಿಮಾನ ದೇವತೆಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಬೇಕು. ಅದಕ್ಕಾಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಇನ್ನು ಈ ವಾರದಲ್ಲಿ ಶಾವಿಗೆಯನ್ನು ಬಳಸುವಂಥದ್ದು, ಅಂದರೆ ನೂಡಲ್ಸನ್ನು ಬಳಸುವಂಥದ್ದಾಗಲಿ, ಪಾಯಸಕ್ಕಾಗಲಿ ಅಥವಾ ಶಾವಿಗೆ ಬಾತ್ ಮಾಡುವಂಥದ್ದಾಗಲಿ, ಇನ್ನು ಪಡವಲಕಾಯನ್ನು ಈ ವಾರ ತಿನ್ನುವಂಥದ್ದನ್ನು ಮಾಡಬೇಡಿ, ಮನೆಗೂ ಕೂಡ ಅದನ್ನು ತರಬೇಡಿ. ಹಾಗೆ ಈ ವಾರದಲ್ಲಿ ಮೂಲಂಗಿ, ಆಲೂಗೆಡ್ಡೆ, ಕ್ಯಾರೆಟ್ ಇತ್ಯಾದಿಗಳನ್ನು, ಅಂದರೆ ನೆಲದ ಒಳಗಡೆ ಗೆಡ್ಡೆಯ ರೂಪದಲ್ಲಿ ಬೆಳೆಯುವಂಥ ತರಕಾರಿಗಳನ್ನು ಆದಷ್ಟು ಕಡಿಮೆ ಮಾಡಿ. ಹಾಗೆ ವಿಶೇಷವಾಗಿ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ಮಕ್ಕಳಿಗೆ ಹಂಚಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ರೆ ಸಿಹಿ ಪದಾರ್ಥವನ್ನು ಪ್ರಸಾದ ರೂಪವಾಗಿ ಹಂಚಿ ಬನ್ನಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಕುಲದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಶುಕ್ರವಾರದ ದಿನ 108 ಸಲ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ತೃತೀಯ ಸ್ಥಾನದಲ್ಲಿದ್ದಾನೆ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಅದರಲ್ಲೂ ತುಂಬ ಧೈರ್ಯ ಈ ವಾರದಲ್ಲಿ ಇರುವಂಥದ್ದು. ಏಕೆಂದರೆ ಶನಿ ನಿಮಗೆ 10ರಲ್ಲಿ ಉದ್ಯೋಗ ಸ್ಥಾನದಲ್ಲಿ ಇರುವಂಥದ್ದು. ಇದರಿಂದ ತುಂಬ ಏಳಿಗೆ, ಆದರೆ ಅಲ್ಪ ಸ್ವಲ್ಪ ಅಪವಾದಗಳು ಕೂಡ ತಪ್ಪಿದ್ದಲ್ಲ. ಅದರಲ್ಲೂ ಗುರುಬಲ ಇಲ್ಲದೆ ಇರೋದರಿಂದ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಕೆಲಸದಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಇರುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಕೆಲವು ಸನ್ನಿವೇಶಗಳನ್ನು ನೀವು ನಿಭಾಯಿಸಬೇಕು. ಇನ್ನು ಹಣದ ಭಾವದಲ್ಲಿ, ಅಂದರೆ 2ನೇ ಮನೆಯಲ್ಲಿ ಅಧಿಪತಿಯಾದಂತಹ ಬುಧ ವ್ಯಯಸ್ಥಾನದಲ್ಲಿ ಮೇಷರಾಶಿಯಲ್ಲಿದ್ದಾನೆ. ಇದರಿಂದ ಹಣದ ಅಭಾವಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗೆ ಹೋಗಬೇಡಿ. ಏಕೆಂದರೆ ರವಿ ಆತ್ಮಕಾರಕ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಕೆಲವು ವಿಚಾರಗಳಿಂದ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ಸುತ್ತಮುತ್ತಲೂ ಇರುವಂಥವರು, ನಿಮ್ಮ ಕುಟುಂಬಸ್ಥರೇ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡ್ತಾ ಇಲ್ಲ. ಇದರಿಂದ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗುವಂಥದ್ದು. ಹಾಗೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು. ಹಾಗೆ ಈ ವಾರದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಿಮ್ಮಿಂದ ನಿಮ್ಮ ಸಹೋದರ ಸಹೋದರಿಯರಿಗೆ, ಒಡ ಹುಟ್ಟಿದವರಿಗೆ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು, ನೀವೇ ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಹಣಕಾಸಿನ ವಿಚಾರವನ್ನು, ನಿಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಅವರಿಗಾಗಿ ಈ ವಾರದಲ್ಲಿ ಶ್ರಮ ಪಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಮಕ್ಕಳ ವಿಚಾರವಾಗಿ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಮಕ್ಕಳ ಒಂದು ವಿಚಾರ, ಅವರ ಓದು, ಅವರ ಆರೋಗ್ಯ, ಅವರ ಉದ್ಯೋಗ, ಅವರ ಸಾಂಸಾರಿಕ ಬದುಕು, ಇದರಲ್ಲಿ ಹೆಚ್ಚು ಸಮಯವನ್ನು ವಿನಿಯೋಗಿಸುವಂಥದ್ದು, ಈ ವಿಚಾರಗಳು ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ತರುವಂಥದ್ದು ಕೂಡ ಇದೆ. ಆದರೆ ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ. ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡ್ತಾ ಇರಿ. ಯಾಕೆಂದರೆ ಕೆಲವೊಂದು ಸಮಸ್ಯೆಗಳಿಗೆ ಸಲಹೆಗಳು ಬೇಕು, ಮಾರ್ಗದರ್ಶನ ಬೇಕಾಗತ್ತೆ ನಿಮಗೆ. ಹಾಗಾಗಿ ಗುರುಗಳೇ ನಿಮಗೆ ಕೈ ಹಿಡಿದು ಮುನ್ನಡೆಸುವಂಥವ್ರು. ಹಾಗಾಗಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡುವ ಮೊದಲು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಕೃಷಿಕರಿಗೆ ನೋಡಿ, ಈ ವಾರ ಆದಾಯ ಹೆಚ್ಚಾಗುವಂಥದ್ದು ಇದೆ. ಹೆಚ್ಚಿನ ವ್ಯವಹಾರವನ್ನು ನಡೆಸಲಿಕ್ಕೆ ತುಂಬ ಶಕ್ತರಾಗಿರುವಂಥದ್ದು, ಒಳ್ಳೆ ಸಾಮರ್ಥ್ಯ ಇರುತ್ತೆ. ಆದರೆ ನಿಮ್ಮ ಸಂಗಾತಿಯ ಸಂಪಾದನೆ ಸುಸ್ಥಿತಿಯಲ್ಲಿರೋದ್ರಿಂದ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಧೈರ್ಯ ಆ ಕಡೆಯಿಂದ ಬರುವಂಥದ್ದು ಇದೆ.
ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಈ ವಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಅಭಿವೃದ್ಧಿಗೆ ಯಾವುದು ತೊಡಕಾಗಿದೆ, ಎಲ್ಲಿ ಸಮಸ್ಯೆ ಉಂಟಾಗಿದೆ ಅನ್ನುವಂಥದ್ದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಯಾವುದಕ್ಕೂ ಕೂಡ ತಾಳ್ಮೆಯಿಂದ ನೀವು ವರ್ತಿಸಬೇಕಾಗತ್ತೆ. ಹಾಗೆ ಈ ಶುಕ್ರವಾರದ ದಿನ ವಿಶೇಷವಾಗಿ ನೀವು ಶ್ರೀ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಬೇಕು. ಲಕ್ಷ್ಮೀ ಪೂಜೆಯನ್ನು ಮಾಡಿ, ಅಥವಾ ಯಾವುದಾದ್ರೂ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ, ಲಕ್ಷ್ಮೀ ವೆಂಕಟೇಶ್ವರ ಇರ್ಬೋದು, ಲಕ್ಷ್ಮೀ ರಂಗನಾಥ ಸ್ವಾಮಿ ಇರುವಂತಹ ದೇವಾಲಯ, ಲಕ್ಷ್ಮೀ ನೃಸಿಂಹಸ್ವಾಮಿಯ ದೇವಾಲಯಕ್ಕೆ ಹೋಗಿ ಪುಟ್ಟದಾದ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಮನೆ ಮಂದಿಯ ಹೆಸರನ್ನೆಲ್ಲ ಹೇಳಿ, ಅವರ ರಾಶಿ ನಕ್ಷತ್ರಗಳನ್ನ, ಗೋತ್ರವನ್ನ ತಿಳಿಸಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಲಕ್ಷ್ಮಿಗೆ ಇಷ್ಟವಾಗಿರುವಂತಹ ತಿನಿಸು ಅಂತ ಹೇಳಿದ್ರೆ ಹೋಳಿಗೆ. ಸಾಧ್ಯ ಆದರೆ ಈ ವಾರ ಯಾರಾದರೂ ಒಬ್ಬ ಮುತ್ತೈದೆಗೆ ಹೋಳಿಗೆಯನ್ನು ದಾನ ಮಾಡಿ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊಳ್ತೀರಿ. ಈ ವಾರ ಕಾರ್ಯಗಳು ಯಶಸ್ವಿಯಾಗಲಿ. ಮಿಶ್ರ ಫಲಗಳಿದ್ರೂ ಕೂಡ ಭಗವಂತ ನಿಮ್ಮ ಕಾರ್ಯ ಸಾಧನೆಗೆ ಉತ್ತಮ ಅನುಗ್ರಹವನ್ನ ನೀಡಲಿ, ಒಳ್ಳೆಯದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿದ್ದಾನೆ. ಇದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಮೇಷರಾಶಿಯಲ್ಲಿ ಬುಧ ಸ್ಥಿತನಾಗಿರುವಂಥದ್ದು. ಹಾಗೆ ಗುರು ಕೂಡ ಬುಧನ ಜೊತೆಗಿದ್ದಾನೆ. ಇದರಿಂದ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ಅದರಲ್ಲೂ ಸ್ವಂತ ಬಿಸ್ನೆಸ್ಸಲ್ಲಿ ತೀವ್ರವಾದಂತಹ ಅಭಿವೃದ್ಧಿಯನ್ನು ಕಾಣುವಂತಹ ವಾರ ಇದು. ಹಾಗೆ ಹಣಕಾಸಿನ ನೆರವು ಚೆನ್ನಾಗಿದೆ. ಬರುವಂತಹ ಸಾಲ ವಾಪಸ್ ಬರುತ್ತೆ. ಹಾಗೆ ಬರಬೇಕಾದಂತಹ ಬಾಕಿ ಹಣ ಕೂಡ ಸರ್ಕಾರದ ಮಟ್ಟದಲ್ಲಿ ನಿಮಗೆ ವಾಪಸ್ ಬರುವಂಥದ್ದು, ನಿಮ್ಮ ಖಾತೆಗೆ ಸಂದಾಯವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ವ್ಯಯ ಸ್ಥಾನದಲ್ಲಿ ರವಿ ಇರೋದ್ರಿಂದ ಮತ್ತೆ ಕುಟುಂಬ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಅಸಹನೆ ಜಾಸ್ತಿ ಇರುತ್ತೆ. ಕೋಪಕ್ಕೆ ಕಾರಣವಾಗುವಂತಹ ಸನ್ನಿವೇಶಗಳು ಬಹಳಷ್ಟಿದೆ. ಏಕೆಂದ್ರೆ ಕುಜ ನಿಮಗೆ ಕುಟುಂಬದಲ್ಲಿ ಕೆಲವು ಅಹಿತಕರವಾದಂತಹ ಸನ್ನಿವೇಶಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಏಕೆಂದ್ರೆ ಕುಜ ದ್ವಿತೀಯದಲ್ಲಿ ಇರೋದ್ರಿಂದಲೇ ಸರ್ಕಾರಕ್ಕೆ ದಂಡವನ್ನು ತೆರಬೇಕಾದಂತಹ ಪರಿಸ್ಥಿತಿಗಳು ಬರುವಂಥದ್ದು ಇದೆ. ಹಾಗಾಗಿ ಯಾವುದೇ ಕಾನೂನಿನ ಉಲ್ಲಂಘನೆಯನ್ನು ಮಾಡಬೇಡಿ. ಅದರಲ್ಲೂ ಈ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡೋದ್ರಿಂದಲೇ ದಂಡವನ್ನು ತೆರಬೇಕಾಗತ್ತೆ ಈ ವಾರದಲ್ಲಿ. ಇನ್ನು ಶುಕ್ರ ಗ್ರಹ ಇದೇ ಮೇ 30ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇದರಿಂದ ಮೋಜಿನ ಪ್ರವಾಸಗಳು ಜಾಸ್ತಿ ಆಗುತ್ತೆ. ಮನರಂಜನೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ. ಅದಕ್ಕಾಗಿಯೇ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದು. ಮನರಂಜನೆ, ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರಗಳಲ್ಲಿ ಹೆಚ್ಚು ಸಮಯವನ್ನು ವಿನಿಯೋಗ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶತ್ರು ಬಾಧೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ಅಭ್ಯುದಯವನ್ನು, ನಿಮ್ಮ ಪ್ರಗತಿಯನ್ನು ಕಂಡಂತಹ ಶತ್ರುಗಳ ಸಂಖ್ಯೆ ಹೆಚ್ಚಾಗುವಂಥದ್ದು. ಹೊಟ್ಟೆ ಉರಿ ಅವರಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ, ನಿಮ್ಮ ಪ್ರಗತಿಯನ್ನು ನೋಡಿ, ಇದರಿಂದ ಅವರ ತೀಕ್ಷ್ಣವಾದಂಥ ಬಾಧೆಯನ್ನು ಎದುರಿಸಬೇಕಾದಂತಹ ಸಂದರ್ಭಗಳು ಕೂಡ ಇದೆ. ಇನ್ನು ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಸುತ್ತಮುತ್ತ ಇರುವಂತಹ ಹಿತಶತ್ರುಗಳಾಗಲಿ ನಿಮ್ಮ ಬಗ್ಗೆ ಸಲ್ಲದ ಅಪಪ್ರಚಾರವನ್ನು ಮಾಡಬಹುದು. ಇದರಿಂದ ಅಸಮಾಧಾನ ಉಂಟಾಗುವಂಥದ್ದು. ಏಕೆಂದರೆ ಕಂಡು ಅಂಥವರು ನಮ್ಮ ಬಗ್ಗೆ ಮಾತಾಡಿದ್ರಲ್ಲ ಅನ್ನುವಂಥ ಒಂದು ವೇದನೆ ಮನಸ್ಸಿಗೆ ಉಂಟಾಗುವಂಥದ್ದು ಇದೆ. ಹಾಗೆ ನಮಗೆ ತುಂಬ ನೋವಾಗುವಂಥದ್ದು ಮೂರನೇ ವ್ಯಕ್ತಿಗಳಿಂದ ಅಲ್ಲ. ನಾವು ಯಾರನ್ನ ಹೆಚ್ಚು ನಂಬಿದ್ದೇವೆ, ಯಾರನ್ನ ಹೆಚ್ಚು ವಿಶ್ವಾಸದಿಂದ ನೋಡ್ಕೊಳ್ತೇವೆ, ಅಂಥವರಿಂದಲೇ ನಮಗೆ ನೋವುಂಟಾಗುವಂಥದ್ದು ಜಾಸ್ತಿ. ಅಂಥ ಒಂದು ಸನ್ನಿವೇಶ ಈ ವಾರದಲ್ಲಿರುತ್ತೆ. ಇದರಿಂದ ಸ್ವಲ್ಪ BP ಜಾಸ್ತಿ ಆಗುವಂಥದ್ದು. ಇದರಿಂದ ಜಗಳ, ಒಳಜಗಳಗಳು ಆರಂಭ ಕೂಡ ಆಗಬಹುದು. ಆದ್ದರಿಂದ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಡಿ. ಅಂದರೆ ಇದ್ದಕ್ಕಿದ್ದ ಹಾಗೆ ಅಭಿಪ್ರಾಯವನ್ನು ಹೇಳುವಂಥದ್ದು ನಿಮಗೆ ನಿಮ್ಮ ಮಾತಿಗೆ ಅಷ್ಟು ಮಾನ್ಯತೆ ಸಿಕ್ಕಲ್ಲ. ಹಾಗೆ ಈ ವಾರದಲ್ಲಿ ಅಮೂಲ್ಯವಾದಂತಹ ವಸ್ತುವೊಂದನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆ. ಇನ್ನು ವೃತ್ತಿಯನ್ನು ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಯೋಚನೆಯಲ್ಲಿ ಯಾರಾದರೂ ಇದ್ದರೆ ಅದಕ್ಕೆ ಉತ್ತಮವಾದಂತಹ ಕಾಲ ಅಲ್ಲ. ಹಾಗಾಗಿ ಇರುವಂತಹ ಉದ್ಯೋಗದಲ್ಲೇ, ಇರುವಂತಹ ವ್ಯಾಪಾರ ವ್ಯವಹಾರ ಏನು ಸ್ಥಿತಿಗತಿ ಇದೆಯೋ ಅದರಲ್ಲೇ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಹಾಗೆ ನೀವು ಪ್ರತಿದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಗೊತ್ತಿದ್ದರೆ ಅದನ್ನು ಪಾರಾಯಣ ಮಾಡಿ. ಹಾಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಸ್ವಲ್ಪ ತುಳಸಿಯನ್ನು ಅರ್ಚನೆಗೆ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ಈ ವಾರ ಒಳ್ಳೆಯ ಫಲಗಳು ನಿಮಗೆ ಬರಲಿ, ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಈ ವಾರ ಕುಜ ಸ್ಥಿತನಾಗಿರ್ತಾನೆ. ಅದರಲ್ಲೂ 30ನೇ ತಾರೀಕು ಶುಕ್ರ ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಕುಜ ಮತ್ತು ಶುಕ್ರ ಇಬ್ಬರು ಕೂಡ ಕರ್ಕಾಟಕ ರಾಶಿಯಲ್ಲೇ ಇರುವಂಥ ಸಂದರ್ಭಗಳಿದೆ. ಇದರಿಂದ ಸ್ವಲ್ಪ ಕಷ್ಟಪಟ್ಟು ಕೆಲವು ವಸ್ತುಗಳನ್ನು ಸಂಗ್ರಹ ಮಾಡುವಂಥದ್ದು ಇದೆ. ಕಷ್ಟಪಟ್ಟು ಗೌರವವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಒಟ್ಟಾರೆ ಕಷ್ಟಪಡುವಂಥದ್ದೇ ಈ ವಾರದಲ್ಲಿ ಇರುವಂಥದ್ದು. ಕುಜ ಸ್ಪರ್ಧೆಗೆ ಕಾರಕನಾಗಿರುವಂಥವನು, ಹಾಗೆ ಶಕ್ತಿಗೆ ಕಾರಕ ಕೂಡ.
ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ವಿವೇಚನೆಯನ್ನು ಬಳಸಿ ಮಾಡುವಂಥ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ನಿಮಗೆ ಇಷ್ಟವಾದಂತಹ ವಸ್ತು ಸಂಗ್ರಹಣೆ ಆಗುವಂಥದ್ದು ಈ ವಾರದಲ್ಲಿ. ಹಾಗೆ ಪ್ರೀತಿಯ ವಿಚಾರದಲ್ಲೂ ಕೂಡ ನಿಮ್ಮ ಸಂಗಾತಿಯ ಮನಸ್ಸನ್ನು ಗೆಲ್ಲುವಂಥ ಅವಕಾಶಗಳು ತುಂಬ ಇದೆ. ಅವರಿಗಾಗಿ ಸ್ವಲ್ಪ ಪ್ರಯತ್ನ, ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಇರುವಂಥದ್ದು, ಯಾವುದೋ ಒಂದು ಉಡುಗೊರೆಯನ್ನು ಕೊಡಬೇಕಾಗಿರುವಂಥ ಸಂದರ್ಭ, ಹಾಗೆ ಅವರನ್ನು ಒಂದು ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭಗಳು ಕೂಡ ಈ ವಾರದಲ್ಲಿ ಬರುವಂಥದ್ದಿದೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಗುರು ಮತ್ತು ರಾಹು ಇದ್ದಾರೆ. ಬುಧ ಕೂಡ 10ನೇ ಮನೆಯಲ್ಲಿರೋದರಿಂದ ಭಾವಕಾರಕನಾದಂತಹ ಶನಿಯಿಂದ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗುವಂಥದ್ದು, ಅದರಿಂದನೇ ತುಂಬ ತಾಳ್ಮೆಯಿಂದ ಇರಬೇಕಾದಂತಹ ಸಂದರ್ಭ ಇದು. ಇನ್ನು ವ್ಯಾಪಾರದಲ್ಲಾಗಲಿ ನಿಮ್ಮ ಕಚೇರಿಯಲ್ಲಾಗಲಿ ನಿಮಗೆ ಬೇಸರವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಹಾಗೆ ನಿಮ್ಮ ಆಸ್ತಿಗೆ ಅಪಾಯ ಹೊಂದೊದಗುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಗಾಳಿ ಸುದ್ದಿ ಬರುವಂಥದ್ದು, ಇದರಿಂದ ನೀವು ಸಂಪಾದನೆ ಮಾಡಿರುವಂಥದ್ದು ಅಥವಾ ನಿಮ್ಮ ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿ ಪಾಸ್ತಿ ಏನಿದೆ ಇದರ ವಿಚಾರವಾಗಿ ವಿವಾದಗಳು ಆರಂಭ ಆಗ್ಬೋದು, ಲಿಟಿಗೇಷನ್ಸ್ ಬರ್ಬೋದು. ಆದರೆ ಲಾಭ ಸ್ಥಾನದಲ್ಲಿ ರವಿ ಇದ್ದಾನೆ, ಇದರಿಂದ ಕುಟುಂಬಸ್ಥರ ಬೆಂಬಲ ಸಿಕ್ಕತ್ತೆ. ಯಾವುದೇ ವಿವಾದ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಒಟ್ಟಾಗಿ ಎದುರಿಸುವಂಥ ಸಾಧ್ಯತೆಗಳು ಇದೆ. ಏಕೆಂದರೆ ಇಂಥ ಪ್ರಯತ್ನಗಳಲ್ಲಿ ನಿಮಗೆ ಜಯ ಸಿಕ್ಕುವಂಥದ್ದು ಈ ರವಿಯಿಂದ. ಆದರೆ ಒಂಟಿಯಾಗಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅದರಲ್ಲೂ ರಹಸ್ಯ ಕೆಲಸಗಳನ್ನು ಮಾಡಲೇಬೇಡಿ, ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ಇನ್ನು ಸೀಕ್ರೆಟ್ ಆಗಿ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಅಗೌರವವನ್ನು ತರುತ್ತೆ. ಹಾಗೆ ಸ್ವಂತ ಉದ್ಯೋಗದಲ್ಲಿ ತುಂಬ ಏಳಿಗೆ ಇದೆ, ಅದನ್ನು ನಿಮ್ಮ ಕೈಯಾರೆ ನೀವೇ ಹಾಳು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಇನ್ನು 6ರ ಅಧಿಪತಿಯಾದಂತಹ ಗುರು 10ನೇ ಮನೆಯಲ್ಲಿ ಉದ್ಯೋಗ ಸ್ಥಾನದಲ್ಲಿರೋದ್ರಿಂದ ನಿಮಗೆ ತುಂಬ ಪ್ರಗತಿ ಇರುತ್ತೆ. ಆದರೆ ಕುಜನಿಂದ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಇನ್ನು 3ನೇ ವ್ಯಕ್ತಿಯ ವಿಚಾರಕ್ಕೆ ಹೆಚ್ಚು ತಲೆ ಹಾಕುವಂಥ ಸಾಧ್ಯತೆಗಳು ಈ ವಾರದಲ್ಲಿರುತ್ತೆ. ಇಲ್ಲಿ ಕುಜ ನೀಚನಾಗಿ ಕರ್ಕಾಟಕ ರಾಶಿಯಲ್ಲೇ ಇರೋದರಿಂದ ಆತಂಕಗಳು ಜಾಸ್ತಿ ಇರುತ್ತೆ. ಅಂದುಕೊಂಡಂತಹ ಕೆಲಸಗಳು ಸಕಾಲಕ್ಕೆ ನೆರವೇರಲ್ಲ. ಇನ್ನು ಮನಸ್ಸಿನಲ್ಲಿ ಒಂದು ಉದ್ವೇಗ, ಅಶಾಂತಿಯ ವಾತಾವರಣ ಇರುವಂಥದ್ದು ಸಾಮಾನ್ಯವಾಗಿರುತ್ತೆ. ಹಾಗೆ ನಿಮ್ಮನ್ನು ಹೆದರಿಸುವಂಥವರೇ ಜಾಸ್ತಿ ಇರ್ತಾರೆ. ಬೇರೆಯವರಿಗೆ ಭಯ ಪಡಬೇಕು, ಬೇರೆಯವರ ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾಗತ್ತೆ. ಹಾಗಾಗಿ ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಿ, ಒಳ್ಳೆಯ ಕೆಲಸಕ್ಕೆ ಮನಸ್ಸು ಕೊಡಿ, ಒಳ್ಳೆಯ ವಿಚಾರಗಳನ್ನು ಮಾಡಿ, ಒಳ್ಳೆಯ ಸ್ನೇಹಿತರ ಜೊತೆ ಕೆಲಸಗಳನ್ನು ಮಾಡುವಂಥದ್ದು ಅಥವಾ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇದೆಲ್ಲ ಆತ್ಮವಿಶ್ವಾಸವನ್ನು ನಿಮಗೆ ಹೆಚ್ಚಾಗಿ ತಂದುಕೊಡುವಂಥದ್ದು ಈ ವಾರದಲ್ಲಿ. ಅದರಲ್ಲೂ ಸೋಮವಾರದ ದಿನ ನೀವು 1/4 kg ಅಕ್ಕಿಯನ್ನು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ದಾನ ಮಾಡಿ. ಹಾಗೆ ಮನೆಯಲ್ಲಿ ಸೋಮವಾರದ ದಿನ ಸ್ವಲ್ಪ ಸಿಹಿಯನ್ನು ಅಂದರೆ ಪಾಯಸವನ್ನು ಮಾಡಿ ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಮನೆ ಮಂದಿಯೆಲ್ಲ ಸ್ವೀಕಾರ ಮಾಡಿ. ಒಳ್ಳೆಯದಾಗುತ್ತೆ. ಈ ವಾರ ಶುಭ ಫಲಗಳು ನಿಮ್ಮದಾಗಲಿ. ಸಿಂಹರಾಶಿಯ ಅಧಿಪತಿಯಾದಂಥ ರವಿ 10ನೇ ಸ್ಥಾನ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಇದರಿಂದ ಭಾಗ್ಯೋದಯ ಆಗುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಸ್ವಂತ ಬಿಸಿನೆಸ್ಸು, ಹಾಗೆ ನೀವು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ರೂ ಕೂಡ ಅದರಿಂದ ತೃಪ್ತಿ ಇದೆ. ಬರಬೇಕಾದಂಥ ಹಣ ಸಮಯಕ್ಕೆ ಸರಿಯಾಗಿ ಬರುತ್ತೆ. ಹಾಗೆ ಲಾಭದಾಯಕವಾದಂಥ ಚಟುವಟಿಕೆಗಳೇ ಇರುವಂಥದ್ದು, ಎಲ್ಲೂ ನಷ್ಟ ಅನ್ನುವಂಥದ್ದು ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಲಾಭ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಒಳ್ಳೆಯ ಸಮಯ ಇದು. ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು, ಜನಮನ್ನಣೆ ಸಿಕ್ಕತ್ತೆ. ಹಾಗಾಗಿನೇ ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಯೋಗ ಈ ವಾರದಲ್ಲಿರುತ್ತೆ ನಿಮಗೆ. ಇನ್ನು 6ನೇ ಮನೆ ಶತ್ರುಸ್ಥಾನ, ಇಲ್ಲಿ ಶನಿ ರಾಶ್ಯಾಧಿಪತಿ. ಹಾಗಾಗಿ ಶನಿಯೇ 7ನೇ ಸ್ಥಾನದಲ್ಲಿ ಕಳತ್ರ ಸ್ಥಾನದಲ್ಲಿ ಇರೋದರಿಂದ, ಅಂದರೆ ಕುಂಭರಾಶಿಯಲ್ಲಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಇಲ್ಲಿ ಒಂದು ರೀತಿಯಲ್ಲಿ ವೈಮನಸ್ಯ, ಎಲ್ಲೋ ಒಂದು ಒಳಜಗಳ, ಒಂದು ಕೋಲ್ಡ್ ವಾರ್ ಅನ್ನುವಂಥದ್ದು ಪ್ರಾರಂಭ ಆಗ್ಬೋದು. ಅದರಲ್ಲೂ ಮನೆ ಒಡತಿಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಇದೆ. ಆದರೆ ಗುರುವಿನ ದೃಷ್ಟಿ ಇದೆ ನಿಮಗೆ. ಉತ್ತಮವಾದಂಥ ವೈದ್ಯರ ನೆರವು ಸಿಕ್ಕತ್ತೆ. ಯಾರೋ ಒಬ್ಬರು ಬಂದು ಅದಕ್ಕೆ ಔಷಧೋಪಚಾರಗಳನ್ನು ಮಾಡುವಂಥದ್ದು, ಒಳ್ಳೆಯ ಒಂದು ಸಲಹೆ ಮಾರ್ಗದರ್ಶನವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ
ಈ ವಿವಾಹಾದಿ ಕಾರ್ಯಗಳು, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು, ಅದಕ್ಕೆ ಒಂದು ಪೂರ್ವ ಸಿದ್ಧತೆ, ಒಂದು ಮಾತುಕತೆ ಇತ್ಯಾದಿಗಳು ಕೂಡ ಈ ವಾರದಲ್ಲಿ ಜರುಗುವಂಥ ಸಂದರ್ಭ ಇದೆ. ಆದರೆ ಸ್ವಲ್ಪ ನಿಧಾನ ಆಗಬಹುದು ಕೆಲಸ ಕಾರ್ಯಗಳು, ಆದರೂ ಕೂಡ ಹಿಡಿದ ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ, ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಯಾವುದೇ ಸೋಲಿಗೂ ಕೂಡ ಹೆದರಬೇಡಿ. ಸ್ವಭಾವತಃ ನೀವು ಸಿಂಹದಂತೆ ಧೈರ್ಯಶಾಲಿಗಳಾಗಿರುವಂಥವ್ರು. ಎಂಥದ್ದೇ ಬರಲಿ ಅದನ್ನು ನಿಭಾಯಿಸ್ತೀನಿ ಅನ್ನುವಂಥ ಧೈರ್ಯ ಬಹಳಷ್ಟಿದೆ. ಆದರೆ ಈ ವಾರದಲ್ಲಿ ಆಗುವಂಥ ನಿರಾಸೆಗಳೇನಿದೆ ಅದು ನಿಮ್ಮ ಧೈರ್ಯವನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಅದರಲ್ಲೂ ವ್ಯಯಸ್ಥಾನದಲ್ಲಿರುವಂಥ ಕುಜ ಮಾನಸಿಕ ಚಿಂತನೆಯನ್ನು ಹೆಚ್ಚಾಗಿ ಕೊಡ್ತಾನೆ. ಇದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಸ್ವಲ್ಪ ಫ್ಲೇರಪ್ ಆಗುವಂಥದ್ದು. ಹಾಗೆ ಶತ್ರುಗಳ ಭಯ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಧೈರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ಬಂಡವಾಳವನ್ನು ಕ್ರೋಢೀಕರಣ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಅರಿತುಕೊಳ್ಬೇಕು. ಯಾವುದೇ ಒಂದು ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಹಾಗೆ ನಿಮಗೆ ಯಾರು ಗೌರವವನ್ನು ತೋರಿಸ್ತಾರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಬೆಂಬಲವನ್ನು ಕೊಡ್ತಾರೆ, ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದನ್ನು ಮಾಡಿ. ಏಕೆಂದರೆ ಅವರಿಂದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನಿಮಗೆ ಬರುವಂಥದ್ದಾಗುತ್ತೆ. ಜೊತೆಗೆ ಈ ವಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ನೀವು ಶುಕ್ರವಾರದ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಆಸುಪಾಸಿನಲ್ಲಿ ಎಲ್ಲಾದರೂ ನರಸಿಂಹ ದೇವರ ದೇವಾಲಯ ಇದ್ದರೆ ಹೋಗಿ ದರ್ಶನ ಮಾಡಿ ಒಂದು ಪುಟ್ಟದಾದ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವಂಥದ್ದನ್ನು ಮರಿಬೇಡಿ. ಈ ವಾರ ನಿಮಗೆ ಶುಭ ಫಲಗಳು ಲಭ್ಯವಾಗಲಿ, ಒಳ್ಳೆಯದಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಇದು 8ರ ಸ್ಥಾನ, ಇದೇ ದುಸ್ಥಾನ. ಹಾಗಾಗಿ ಇದನ್ನು ಕಂಟಕ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದರಿಂದ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರು ಮೇಲ್ನೋಟಕ್ಕೆ ನಷ್ಟ ಆದಂತೆ ಕಂಡುಬರುತ್ತೆ. ಆದರೂ ಕೂಡ ನಿಮಗೆ ಅನುಕೂಲವೇ ಆಗಿರುತ್ತೆ ಅದರಿಂದ. ಹಾಗಾಗಿ ಈ ದುಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಹಾಯಕವಾಗಿರುತ್ತೆ. ಏಕೆಂದರೆ ಈ ಸೋಲಿನ ಪಾಠ ಇದೆಯಲ್ಲ, ಅನುಭವದ ಪಾಠ, ಅದು ವಿಶೇಷವಾಗಿ ನಿಮ್ಮ ಗಮನದಲ್ಲಿರುತ್ತೆ ಈ ವಾರದಲ್ಲಿ. ಇದರಿಂದಲೇ ಕೆಲವು ವಿಚಾರಗಳಲ್ಲಿ ತುಂಬ ಅನುಕೂಲತೆಗಳನ್ನು ಅನುಭವಿಸುವಂಥದ್ದು ಇದೆ. ಇನ್ನು ಶುಕ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. 30ನೇ ತಾರೀಕಿನ ನಂತರದಲ್ಲಿ ಶುಭ ಫಲಗಳು ನಿಮಗೆ ಬರುವಂಥದ್ದು ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಅದೃಷ್ಟದ ವಾರ. ಏಕೆಂದರೆ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತೆ, ವಿವೇಚನೆ ಜಾಸ್ತಿ, ವಿವೇಕ ಜಾಸ್ತಿ ಇರುತ್ತೆ. ಆದ್ದರಿಂದಲೇ ನಿಮ್ಮ ಗುರಿಯನ್ನು ಮುಟ್ಟುವಂತಹ ಒಂದು ಸಮಯ ಇದು. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಸ್ವಂತ ಉದ್ಯೋಗದಲ್ಲಿರುವಂಥವ್ರಿಗೆ, ಸ್ವಂತ ವ್ಯಾಪಾರ ಮಾಡುವಂಥವ್ರಿಗೆ ಸ್ವಲ್ಪ ಒತ್ತಡಗಳು ಹೆಚ್ಚಾಗಿರುವಂಥದ್ದು, ಅಭಿವೃದ್ಧಿ ಅಷ್ಟಕ್ಕಷ್ಟೇ ಇರುತ್ತೆ. ಆದ್ದರಿಂದ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಯಾರಿಂದಲೂ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಅನ್ನೋಂಥದ್ದನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಆದ್ದರಿಂದ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಮುಂದುವರಿರಿ. ಇನ್ನು ವಿಶೇಷವಾಗಿ ಶತ್ರು ಸ್ಥಾನದಲ್ಲಿ ಶನಿ ಇದ್ದಾನೆ. ಇದು ಒಳ್ಳೆಯ ಸೂಚನೆ. ಏಕೆಂದರೆ ಕೆಲಸ ಕಾರ್ಯಗಳನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ಯಾರು ಏನಂದುಕೊಂಡಾರು ಅಂತ ಹೇಳಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ನಡೆ ಇರುತ್ತೆ. ಹಾಗೆ ಕೆಲಸ ಹೆಚ್ಚಾಗಿದ್ದರೂ ಕೂಡ ಅದನ್ನು ಮ್ಯಾನೇಜ್ ಮಾಡುವಷ್ಟು ಒಳ್ಳೆಯ ಸೂಕ್ಷ್ಮತೆ ನಿಮಗಿದೆ. ಹಾಗಾಗಿ ಈ ಮ್ಯಾನೇಜೇರಿಯಲ್ ಸ್ಕಿಲ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಈ ವಾರದಲ್ಲಿ ಕೆಲವು ವಿಚಾರಗಳಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಈ ವಾರದಲ್ಲಿ ಸಾಧಾರಣವಾದಂಥ ಫಲಗಳಿರುವಂಥದ್ದು. ಇನ್ನು ಮಿತ್ರರನ್ನು ಹೆಚ್ಚು ಆಶ್ರಯ ಮಾಡುವಂಥದ್ದು ಇದೆ. ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಈಗಾಗಲೇ ಹೇಳಿದಾಗೆ ಯಾರನ್ನು ಕೂಡ ಹೆಚ್ಚು ಆಶ್ರಯ ಮಾಡಬಾರ್ದು. ಆದರೆ ಕೆಲವೊಂದು ವಿಚಾರಗಳಿಗೆ ನೀವು ಅನಿವಾರ್ಯವಾಗಿ ಬೇರೆಯವರನ್ನು ನಂಬಬೇಕು, ಬೇರೆಯವರನ್ನು ಆಶ್ರಯ ಮಾಡಲೇಬೇಕಾಗತ್ತೆ. ಅದಕ್ಕೂ ಒಂದು ಇತಿಮಿತಿ ಇದೆ. ಅದನ್ನು ಮೀರಿ ಹೋಗದಂತೆ ನೋಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಆದಷ್ಟು ಶ್ರಮದಾಯಕವಾದಂಥ ಕೆಲಸಗಳನ್ನು ಅವಾಯ್ಡ್ ಮಾಡಿ, ಆರೋಗ್ಯವನ್ನು ನೋಡಿಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಅಷ್ಟಮದಲ್ಲಿ ರಾಹು ಇರೋದರಿಂದ ಪ್ರಯಾಣದ ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕು. ಇನ್ನು ದೂರದ ಪ್ರಯಾಣ ಏನಾದರೂ ಇದ್ದರೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಹೊಸ ಜವಾಬ್ದಾರಿ ದೊರೆಯುವಂಥ ವಾರ ಇದು. ಹಾಗಾಗಿನೇ ಸ್ವಲ್ಪ ಕಷ್ಟಪಟ್ಟು ಆ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಾಗತ್ತೆ. ಯಾವುದನ್ನು ಕೂಡ ಲಘುವಾಗಿ ಪರಿಗಣಿಸಬೇಡಿ. ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾದ ಆಸಕ್ತಿಯನ್ನು ಇಟ್ಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ನಿಮ್ಮ ದ್ವಂದ್ವ ನಿರ್ಧಾರಗಳಿಂದ ಕೆಲವು ಮಹತ್ತರ ವ್ಯವಹಾರಗಳಲ್ಲಿ ಪ್ರಮುಖ ಸ್ಥಾನ ತಪ್ಪುವಂಥ ಸಾಧ್ಯತೆಗಳಿದೆ. ಆದ್ದರಿಂದ ಯಾವುದೇ ನಿರ್ಧಾರ ಕೂಡ ಪಕ್ಕಾ ಇರಲಿ, ಯೂಟರ್ನ್ ಆಗಬೇಡಿ. ಒಂದು ನಿರ್ಧಾರ ಮಾಡಿ ಅದನ್ನು ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ಭಾನುವಾರ
ಅಥವಾ ಗುರುವಾರದ ದಿನ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಅದೇನೆಂದರೆ ಹಸಿರು ವಸ್ತ್ರ, ಒಂದು ರವಿಕೆಯ ಕಣ ಇರ್ಬೋದು, ಇದರಲ್ಲಿ 5 ಏಲಕ್ಕಿಗಳನ್ನು ತೆಗೆದುಕೊಂಡು ಅದನ್ನು ಆ ಹಸಿರು ವಸ್ತ್ರದಲ್ಲಿ ಕಟ್ಟಿ ಅದನ್ನು ಆ ದಿನ ರಾತ್ರಿ ದಿಂಬಿನ ಕೆಳಗೆ ಇಟ್ಕೊಂಡು ಮರುದಿನ ಅದನ್ನು ದಾನ ಮಾಡಿ. ಇದರಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಬಹಳ ಉತ್ತಮವಾಗುತ್ತೆ. ಹಾಗೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗತ್ತೆ. ಭಗವಂತನ ಅನುಗ್ರಹ ಈ ವಾರ ಇರಲಿ, ನಿಮಗೆ ಶುಭವಾಗಲಿ. ತುಲಾರಾಶಿ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶುಕ್ರ 10ರಲ್ಲಿದ್ದಾನೆ. ಉದ್ಯೋಗ ಸ್ಥಾನ ಇದು. ಹಾಗಾಗಿನೇ ಕೆಲಸ ಕಾರ್ಯಗಳು ಬಹಳ ಉತ್ತಮವಾಗಿ ನಡೆಯುವಂಥ ವಾರ ಇದು. ಯಾವುದಕ್ಕೂ ಕೊರತೆ ಇಲ್ಲ. ಕೆಲಸದಲ್ಲಿ ಆಸಕ್ತಿ, ಒಂದು ಡ್ಯಾಶಿಂಗ್ ನೇಚರ್ ಇರುವಂಥದ್ದು. ಏನೇ ಬರಲಿ ಭಗವಂತನ ದಯೆಯೊಂದಿರಲಿ ಅಂತ ಹೇಳಿ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಖುಷಿಯಿಂದ ಕೆಲಸವನ್ನು ಮಾಡುವಂಥ ಸಂದರ್ಭಗಳು ಜಾಸ್ತಿ. ಮುಂದಾಳತ್ವವನ್ನು ವಹಿಸ್ಕೊಳ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಆದರೆ ವಾಕ್ಸ್ಥಾನಾಧಿಪತಿಯಾದಂಥ ಕುಜ 10ರ ಸ್ಥಾನದಲ್ಲಿದ್ದಾನೆ. ಇದರಿಂದ ಉದ್ಯೋಗಸ್ಥರಿಗೆ ಸ್ವಲ್ಪ ಅಪವಾದಗಳು ಬರುವಂಥದ್ದು ಇದೆ. ನಿಮ್ಮ ಮಾತಿನಿಂದ ಅಪವಾದ ಬರ್ಬೋದು, ಅಥವಾ ನಿಮ್ಮ ನಡತೆಯಿಂದ, ನಿಮ್ಮ ಸಹೋದ್ಯೋಗಿಗಳ ಒಂದು ಕುತಂತ್ರದಿಂದ ಅಪವಾದಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಅಪಮಾನ ಮಾಡುವಂಥ ಪ್ರಸಂಗಗಳು ಈ ವಾರದಲ್ಲಿ ಹೆಚ್ಚಾಗಿರುತ್ತೆ. ಶತ್ರುಗಳ ಕೈ ಮೇಲಾಗುವಂಥದ್ದು ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ತತ್ವವನ್ನು, ನಿಮ್ಮ ಪ್ರಿನ್ಸಿಪಲ್ ಏನಿದೆ ಅದನ್ನು ಬಿಟ್ಟು ಹೋಗಬೇಡಿ. ಅದೇ ಟ್ರ್ಯಾಕಲ್ಲಿ ಇರಬೇಕು. ಇದರಿಂದ ಜಯಪ್ರಾಪ್ತಿ. ಇನ್ನು ಪಂಚಮದಲ್ಲಿ ಶನಿ ಇರೋದರಿಂದ ಮನಸ್ಸಿನಲ್ಲಿ ಗೊಂದಲಗಳು ಏರ್ಪಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಂದರೆ ಯಾವುದೇ ವಿಚಾರದಲ್ಲೂ ಕೂಡ ಏಕ ಅಭಿಪ್ರಾಯ ಇರಲ್ಲ. ಒಂದು ಮನಸ್ಸು ಇನ್ನೊಂದು ಮನಸ್ಸು ಹೇಳುವಂಥದ್ದು. ಹಾಗಾಗಿ ಎರಡೆರಡು ಮನಸ್ಸುಗಳ ಮಧ್ಯೆ ವಿಲವಿಲ ಒದ್ದಾಡುವಂಥ ಸಂದರ್ಭಗಳು ಇರುತ್ತೆ. ಇದರಿಂದ ಸ್ಪರ್ಧೆಗಳು ಬರುವಂಥದ್ದು, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ. ಆದರೆ ಮನಸ್ತಾಪಗಳಾಗದಂತೆ ನೋಡಿಕೊಳ್ಬೇಕು. ಇದು ಬಹಳ ಮುಖ್ಯ. ಇನ್ನು ಭಾವಕಾರಕನಾದಂಥ ಗುರು ಕಳತ್ರ ಸ್ಥಾನದಲ್ಲಿ 7ರಲ್ಲಿದ್ದಾನೆ, 7ನೇ ಮನೆಯಲ್ಲಿ. ಇದು ಕುಟುಂಬದ ನೆರವನ್ನು ನಿಮಗೆ ಕೊಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ನಿಮ್ಮ ಸಂಗಾತಿಯಿಂದ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ನಿಮ್ಮ ಸಂಗಾತಿಯ ಆರೋಗ್ಯ ಈ ಸಂದರ್ಭದಲ್ಲಿ ಬಹಳ ಉತ್ತಮವಾಗಿರುತ್ತೆ. ಆದರೆ ಧನಾತ್ಮಕವಾದಂಥ ಆಲೋಚನೆಯಲ್ಲೇ ಸದಾ ಕಾಲ ಇರಬೇಕು. ನೆಗೆಟಿವ್ ಎನರ್ಜಿ ಆಗಲಿ, ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುವಂತಹ ಸ್ನೇಹಿತರ ಜೊತೆ ಆದಷ್ಟು ಸೇರಬೇಡಿ. ಹಾಗೆ ಅಷ್ಟಮದಲ್ಲಿ ರವಿ ಇರೋದರಿಂದ ರಾಜಕಾರಣಿಗಳಿಗೆ ಬಹಳ ಉತ್ತಮವಾದಂತಹ ಸಂದರ್ಭ ಇದೆ. ಆದರೆ ನೀವು ಅಂದುಕೊಂಡಂತಹ ಫಲ ಸಿಕ್ಕಲ್ಲ. ಏಕೆಂದರೆ ಈ ದುಡುಕಿನ ನಿರ್ಧಾರಗಳಾಗಲಿ ಅಥವಾ ಬೇರೆಯವರ ಒತ್ತಡಕ್ಕೆ ಮಣಿಯುವಂಥ ಸಾಧ್ಯತೆಗಳಿರೋದ್ರಿಂದ ನೀವು ಅಂದುಕೊಂಡ ಫಲಗಳು ಸಿಕ್ಕಲ್ಲ. ಇದರಿಂದ ಸ್ವಲ್ಪ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳ ಪ್ರಸ್ತಾಪ ಆದರೂ ಕೂಡ ಅದರ ಬಗ್ಗೆ ಗಟ್ಟಿ ನಿರ್ಧಾರಗಳಾಗಲ್ಲ. ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಕೂಡ ನಿಮಗೆ ಪಕ್ಕ ಆಗಲ್ಲ. ಇದರಿಂದ ಮನಸ್ಸು ಕಸಿವಿಸಿಯ ವಾತಾವರಣದಲ್ಲಿ ಇರಬೇಕಾಗತ್ತೆ. ಇನ್ನು ನೀವು ತೊಡಗಿಸಿರುವಂಥ ಬಂಡವಾಳ ಏನಿದೆ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸಾಲ ಕೊಟ್ಟಿರ್ಬೋದು, ಒಂದು ಕಡೆ ಇನ್ವೆಸ್ಟ್ ಮಾಡಿರ್ಬೋದು, ಅಥವಾ ಶೇರ್ಸ್ ಆ್ಯಂಡ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು. ಇಂಥ ವಿಚಾರಗಳಲ್ಲಿ ಈ ವಾರದಲ್ಲಿ ಹೇಳಿಕೊಳ್ಳುವಂಥ ಪ್ರಗತಿ ಇರಲ್ಲ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವಂಥ ನಿರ್ಣಯ ಅದು ಮುಂದಿನ ಭವಿಷ್ಯವನ್ನು ಆಧರಿಸಿರಬೇಕು. ನಾಳೆ ಹೇಗೆ, ಏನು, ಅದರಿಂದ ಬರುವಂಥ ಆದಾಯ ಏನು ಅನ್ನುವಂಥದ್ದನ್ನು ನೋಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ತೀರ್ಮಾನವನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಸಹೋದರ ಸಹೋದರಿಯರಿಂದ, ಒಡ ಹುಟ್ಟಿದವರಿಂದ ಹೆಚ್ಚಿನ ನೆರವು, ಬೆಂಬಲ ಸಿಕ್ಕತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇದರಿಂದ ಸ್ವಲ್ಪ ಭದ್ರತೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ನಿಮಗೆ ಬರುವಂಥದ್ದು. ಇನ್ನು ಈ ವಾರ ಬರುವಂಥ ಶುಕ್ರವಾರದ ದಿನ ಬಡವರಿಗೋ ಭಿಕ್ಷುಕರಿಗೋ ಒಂದು ಅಚ್ಚು ಬೆಲ್ಲವನ್ನು ದಾನ ಮಾಡಿ. ಅದರಲ್ಲೂ ಗೋವುಗಳಿಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಯಾವುದೇ ತೊಂದರೆಗಳು, ಸಮಸ್ಯೆಗಳಿದ್ರೂ ಕೂಡ ಭಗವಂತನ ಅನುಗ್ರಹದಿಂದ ನಿವಾರಣೆಯಾಗುತ್ತೆ. ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ. 9ನೇ ಮನೆಯಲ್ಲಿ ಲಕ್ಷ್ಮೀ ಸ್ಥಾನ ಇದು. ಇದರಿಂದ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸಕ್ಕೆ ಹೆಚ್ಚು ಗೌರವವನ್ನು ಕೊಡಬೇಕಾದಂಥ ಸಂದರ್ಭಗಳು ಬರುತ್ತೆ. ಏಕೆಂದರೆ ನಿಮ್ಮ ಕೆಲಸವೇ ನಿಮಗೆ ಹಣವನ್ನು ಕೊಡುವಂಥದ್ದು, ಅದೇ ಆದಾಯದ ಮೂಲ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ರಾಶ್ಯಾಧಿಪತಿಯಾದಂಥ ಕುಜ ನೀಚ ಸ್ಥಾನದಲ್ಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ. ಇದರಿಂದ ಹಣದ ಮುಗ್ಗಟ್ಟು ಹೆಚ್ಚಾಗುವಂಥದ್ದು.
ಯಾಕೆ ಅಂತ ಹೇಳಿದ್ರೆ ನಿಮ್ಮ ವಿವೇಚನೆ ಇಲ್ಲದಂತಹ ನಿರ್ಧಾರಗಳಿಂದ ಹಣ ನೀರಿನಂತೆ ಖರ್ಚಾಗುವಂಥದ್ದು ಕೂಡ ಆಗುತ್ತೆ. ಇನ್ನು ಶತ್ರು ಸ್ಥಾನದಲ್ಲೇ ಬುಧ ಮತ್ತು ಗುರು ರಾಹುವಿನೊಂದಿಗೆ ಇರುವಂತಹ ಸಂದರ್ಭ ಇದು. ಇದರಿಂದ ಕೈ ಹಿಡಿದಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ, ಅಪೂರ್ಣ ಆಗುವಂಥದ್ದು. ಇದರಿಂದ ಫಲಿತಾಂಶಗಳು ನಿಧಾನ ಆಗುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ಎಸ್ಟಿಮೇಟನ್ನು ಮೀರಿ ಹಣ ಖರ್ಚಾಗುವಂಥದ್ದು ಕೂಡ ಇದೆ. ಇದರಿಂದ ಸಾಲಬಾಧೆ ತೀವ್ರವಾಗುವಂಥದ್ದು, ಇನ್ನು ಒಡವೆ ವಸ್ತ್ರ ಇತ್ಯಾದಿಗಳನ್ನು ಅಡ ಇಡುವಂತಹ ಸಂದರ್ಭಗಳು ಕೂಡ ಬರಬಹುದು. ಇಲ್ಲಾಂದರೆ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವಂಥ ಮನಸ್ಸು ಕೂಡ ಆಗಬಹುದು. ಹಾಗಾಗಿ ನಿಮ್ಮ ಈ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಇನ್ನು ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಆಸಕ್ತಿ ಇರಲ್ಲ, ಚಿಂತೆಗಳು ಜಾಸ್ತಿ, ಏನೋ ಒಂದು ಮನಸ್ಸಿಗೆ ಚಿಂತೆ ಆವರಿಸ್ಕೊಂಡಿರುವಂಥ ಒಂದು ಸನ್ನಿವೇಶಗಳಿರುತ್ತೆ. ಆದರೆ 7ನೇ ಮನೆಯಲ್ಲಿ ರವಿ ಇರೋದ್ರಿಂದ ಸುಖವಿಲ್ಲದಂತಹ ದಾಂಪತ್ಯ ಜೀವನ ಕೂಡ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಕುಟುಂಬದಲ್ಲಿ, ಅದರಲ್ಲೂ ಸ್ತ್ರೀಯರಿಂದ ನಿಮಗೆ ಹೆಚ್ಚಿನ ಸಹಕಾರ ಸಿಕ್ಕಲ್ಲ. ಇನ್ನು 3ನೇಯವರ ವಿಚಾರಕ್ಕೆ ಮನೆಯಲ್ಲಿ ಸ್ವಲ್ಪ ಜಗಳಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಕುಟುಂಬದಲ್ಲೂ ಕೂಡ ನೆಮ್ಮದಿ ಕಡಿಮೆ ಇರುವಂಥದ್ದು ಈ ವಾರ. ಇನ್ನು ಚತುರ್ಥದಲ್ಲಿ ಶನಿ ಇರೋದರಿಂದ, ಸುಖ ಸ್ಥಾನದಲ್ಲಿ ಶನಿ ಇರೋದರಿಂದ ಸುಖಕ್ಕೆ ಕೊರತೆ ಆಗುತ್ತೆ. ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಆದ್ದರಿಂದ ನಿಮ್ಮ ಕೋಪ, ನಿಮ್ಮ ಮುಂಗೋಪ ಆಗಲಿ, ನಿಮ್ಮ ಅಸಮಾಧಾನದ ಮಾತುಗಳಾಗಲಿ ಸುಖವನ್ನು ಮರೆಮಾಚುವಂಥದ್ದು. ಹಾಗಾಗಿ ಸುಖ ಬೇಕಂದರೆ ನಿಮ್ಮನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ವಾರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಲೇಬೇಕಾಗತ್ತೆ. ರವಿಯ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲಿರೋದ್ರಿಂದ ಜ್ವರದ ಬಾಧೆ ಕಾಡಬಹುದು, ಶರೀರದ ಉಷ್ಣತೆ ಜಾಸ್ತಿ ಆಗ್ಬೋದು. ಆದ್ದರಿಂದ ವೈದ್ಯರನ್ನು ನೋಡುವಂಥದ್ದು, ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದು ಕಡ್ಡಾಯವಾಗಿ ಮಾಡಬೇಕು. ಇನ್ನು ಗುರುಬಲ ಇಲ್ಲದೇ ಇರೋದರಿಂದ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ ಅಥವಾ ಮನೆಯಲ್ಲಿರುವಂಥ ಹಿರಿಯರನ್ನು ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಮಾರ್ಗದರ್ಶನದಂತೆ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಹಾಗೆ ಕೃಷಿ ಮತ್ತು ಹೈನುಗಾರಿಕೆ ಮಾಡುವಂಥವ್ರಿಗೆ, ಅಂಥ ಉದ್ಯೋಗದಲ್ಲಿರುವಂಥವ್ರಿಗೆ ಈ ವಾರದಲ್ಲಿ ಹೆಚ್ಚಿನ ಪ್ರತಿಫಲವನ್ನು ಕಾಣುವಂಥದ್ದು. ಹಾಗಾಗಿ ನಿಮ್ಮ ಶ್ರಮಕ್ಕೆ ಒಂದು ರೀತಿಯಲ್ಲಿ ಉತ್ಸಾಹದಾಯಕ, ಪ್ರೋತ್ಸಾಹದಾಯಕವಾದಂತಹ ಕೆಲವು ವಿಶೇಷತೆಗಳನ್ನು ನೋಡುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಸಾಧಾರಣ ಫಲಗಳನ್ನು ಈ ವಾರದಲ್ಲಿ ಅನುಭವಿಸ್ತೀರಿ. ಹಾಗೆ ಈ ವಾರದಲ್ಲಿ ಶನಿವಾರದ ದಿನ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡಿ, ಆಂಜನೇಯನಿಗೆ 21 ವೀಳ್ಯದೆಲೆ ಹಾರವನ್ನು ನೀವು ಅರ್ಪಣೆ ಮಾಡುವಂಥದ್ದು, ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ವಾರ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿದಾಯಕವಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸದಾಕಾಲ ಸ್ಮರಣೆ ಮಾಡ್ತಾ ಇರಿ. ಒಳ್ಳೆಯದಾಗಲಿ. ಧನುರಾಶಿ. ಧನುರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಗುರು ಪಂಚಮದಲ್ಲಿದ್ದಾನೆ. 5ರ ಸ್ಥಾನ, ಇದೇ ಪೂರ್ವ ಪುಣ್ಯಸ್ಥಾನ. ಇದರಲ್ಲಿ ಗುರು ಇರುವಂತಹ ಸಂದರ್ಭ ಇದು. ಹಾಗಾಗಿ ಗುರು ಬಲ ಇರೋದರಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ ಈ ವಾರದಲ್ಲಿ. ಆದರೆ ತೃತೀಯದಲ್ಲಿ ಶನಿ ಇರೋದರಿಂದ, ಕೀರ್ತಿ ಸ್ಥಾನದಲ್ಲಿ ಶನಿ ಇದ್ದಾನೆ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ಗೌರವ ಹೆಚ್ಚಾಗುವಂಥದ್ದು. ನೋಡಿ, ಒಂದಕ್ಕೊಂದು ಪೂರಕ. ಕೆಲಸದಲ್ಲಿ ಆಸಕ್ತಿ ಇದೆ, ಮಾಡುವಂಥ ಕೆಲಸದಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ಇದರಿಂದಲೇ ಈ ದಿನ ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ನಿಮಗೆ ಫಲಗಳು ಸಿಕ್ಕುವಂಥ ಸಂದರ್ಭ. ಇನ್ನು ಕೆಲಸಗಳನ್ನು ನೀವು ಮಾಡೋದಕ್ಕಿಂತ ಬೇರೆಯವರಿಂದ ಹೇಳಿ ಮಾಡಿಸುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಒಂದು ಸೂಪರ್ವಿಷನ್ ವರ್ಕ್ ಹೆಚ್ಚಾಗಿ ನಿಮಗೆ ಸಿಕ್ಕುವಂಥದ್ದು. ಇದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಏಕೆಂದರೆ ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು, ಈ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಬಹಳ ವಿಶೇಷವಾಗಿರುತ್ತೆ ಈ ವಾರದಲ್ಲಿ. ಹಾಗೆ ವಾಕ್ಸ್ಥಾನಾಧಿಪತಿಯಾದಂಥ ಶನಿಯ ಪ್ರಭಾವದಿಂದ ಒಂದು ಬಾಸಿಸಮ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಸ್ವಲ್ಪ ಟ್ಯಾಕ್ಟ್ಫುಲ್ಲಾಗಿ ಕೆಲವು ಸನ್ನಿವೇಶಗಳನ್ನು ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಶತ್ರು ಸ್ಥಾನಾಧಿಪತಿಯಾದಂಥ ಶುಕ್ರ ಈ ವಾರ ನಿಮಗೆ ಅಷ್ಟಮದಲ್ಲಿದ್ದಾನೆ. ಇದರಿಂದ ಲಾಭ ಚೆನ್ನಾಗಿದೆ, ಆದರೆ ವಿಪರೀತವಾದಂಥ ಹಣ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಅನಿರೀಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಪ್ರಯಾಣಗಳು ಆಗುವಂಥದ್ದು, ಇನ್ನು ಬೇಡದ ವಿಚಾರಕ್ಕೆ ಖರ್ಚು ಹೆಚ್ಚಾಗುವಂಥದ್ದು. ನಿಮ್ಮ ಮಾತನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಬೇಕು. ಇದಕ್ಕಾಗಿ ಕೂಡ ಖರ್ಚು ವಿಪರೀತವಾಗುತ್ತೆ. ಹಾಗಾಗಿನೇ ಯಾರಿಗೆ ಯಾವುದೇ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಡುವಂಥದ್ದು, ಭರವಸೆಯನ್ನು ಕೊಡುವಂಥದ್ದು, ಸಹಾಯ ಮಾಡ್ತೇನೆ ಅಂತ ಹೇಳುವಂಥ ಸಂದರ್ಭಗಳು ಬಂದರೆ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಕಮಿಟ್ ಆಗುವಂಥದ್ದು ಉತ್ತಮ. ಇನ್ನು ಸ್ಥಿರಾಸ್ತಿ ಮಾಡಬೇಕು ಅನ್ನುವಂಥವ್ರಿಗೆ, ಸೈಟ್ ಇದೆ, ಮನೆ ಕಟ್ಟಬೇಕು ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸ್ಥಳಾಂತರ ಆಗಬೇಕು, ಇವರಿಗೆ ಒಳ್ಳೆಯ ಸಮಯ.
ಅಷ್ಟಮದಲ್ಲಿ ಕುಜ ಇರೋದರಿಂದ ಸ್ವಲ್ಪ ಆರಂಭಿಕ ತೊಂದರೆಗಳು ಬರಬಹುದು. ಆದರೂ ಕೂಡ ನಿಮ್ಮ ರಾಶ್ಯಾಧಿಪತಿಯಾದಂಥ ಗುರುವಿನ ಸಲಹೆಯಂತೆ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿ ಈ ಸಮಸ್ಯೆ ಅಥವಾ ಈ ತೊಂದರೆಗಳು ಹೇಗೆ ಬರುತ್ತೋ ಹಾಗೆ ವಾಪಸ್ಸು ಹೋಗುವಂಥದ್ದು ಇದೆ. ಆದರೆ ಸ್ವಲ್ಪ ಕಾಲ ಮಾತ್ರ ನಿಮ್ಮನ್ನು ಬಾಧಿಸುವಂಥದ್ದು. ಅದಕ್ಕೆ ಎದೆಗುಂದಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಹಿರಿಯರ ಮಾತನ್ನು ಕೇಳೋದ್ರಿಂದ, ಅವರ ಅನುಭವದ ದಾರಿಯಲ್ಲಿ ನಡೆಯೋದ್ರಿಂದ ಬಹಳ ವಿಶೇಷ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಕುಜನ ದೃಷ್ಟಿ ವಾಕ್ಸ್ಥಾನದ ಮೇಲಿರೋದ್ರಿಂದ ಮಾತಿನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗಬಾರ್ದು. ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕಾಗತ್ತೆ. ಇನ್ನು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸಹನೆ ಬೇಕೇ ಬೇಕು. ಈ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಸಮಯ. 7ರ ಅಧಿಪತಿ 5ರಲ್ಲಿರೋದ್ರಿಂದ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ತೃಪ್ತಿಕರವಾಗಿರುತ್ತೆ. ಹಾಗಾಗಿ ಹೈಯರ್ ಎಜುಕೇಷನ್ಗೆ ಹೋಗಬೇಕು, ಹೊಸ ಶಾಲೆ ಕಾಲೇಜು ಅಥವಾ ಹೊಸ ವಿದ್ಯಾಭ್ಯಾಸ, ಹೊಸ ಕ್ಷೇತ್ರದಲ್ಲಿ ಒಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು. ಇಂಥ ವಿಚಾರಗಳಲ್ಲಿ ಈ ವಾರ ಬಹಳ ಅನುಕೂಲಕರವಾಗಿರುವಂಥದ್ದು. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಈ ವಾರದಲ್ಲಿ ಬರುವಂಥ ಗುರುವಾರ ಏನಿದೆ, ಈ ದಿನದಲ್ಲಿ ಒಂದು ಸಣ್ಣ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕು. ಏನಂದರೆ, ಮನೆಯಲ್ಲಿ ಒಂದು ಸಣ್ಣ ತಾಮ್ರದ ತಂಬಿಗೆ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ಶುದ್ಧವಾದ ಅರಿಶಿನವನ್ನು ಹಾಕಿ ನಿಮ್ಮ ಕುಲದೇವರನ್ನಾಗಲಿ, ನಿಮ್ಮ ಇಷ್ಟ ದೇವರನ್ನಾಗಲಿ ಮತ್ತು ನಿಮ್ಮ ಗುರುಗಳನ್ನು ವಿಶೇಷವಾಗಿ ನೆನೆದು ಮನೆಯಲ್ಲಿರುವಂಥ ದೋಷಗಳು ದೂರ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಂತರ ಆ ಬೆಲ್ಲದ ನೀರನ್ನು ಮಾವಿನ ಗಿಡದ ಬುಡಕ್ಕೆ ಹಾಕಿ, ಮಾವಿನ ಗಿಡ ಇಲ್ಲ ಅಂತ ಹೇಳಿದ್ರೆ ಅಶ್ವತ್ಥ ವೃಕ್ಷದ ಬುಡಕ್ಕೆ ಹಾಕಿ ಬನ್ನಿ. ಇದರಿಂದ ನಿಮ್ಮ ದೋಷಗಳು, ಮನೆಯಲ್ಲಿರುವಂತಹ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಮನಸ್ಸಿಗೆ ಶಾಂತಿ ಸಮಾಧಾನ ಲಭ್ಯವಾಗುತ್ತೆ. ಈ ವಾರ ಒಳ್ಳೆಯ ದಿನಗಳು ನಿಮಗೆ ಪ್ರಾಪ್ತಿಯಾಗಲಿ, ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶನಿ ಕುಟುಂಬ ಸ್ಥಾನದಲ್ಲಿರೋದ್ರಿಂದ ಕುಟುಂಬಸ್ಥರಿಂದ ಉದ್ಯೋಗದ ವಿಚಾರದಲ್ಲಿ ಹೆಚ್ಚು ಬೆಂಬಲ ಸಿಕ್ಕತ್ತೆ. ಏಕೆಂದರೆ ನೀವು ಮಾಡುವಂತಹ ವ್ಯಾಪಾರ, ಸ್ವಂತ ಬಿಸ್ನೆಸ್ ಇರಲಿ ಅಥವಾ ನೀವು ಯಾವುದೇ ಉದ್ಯೋಗದಲ್ಲಿರಲಿ, ಸರ್ಕಾರಿ ಉದ್ಯೋಗಿಯಾಗಿರಲಿ, ನಿಮಗೆ ಉದ್ಯೋಗಕ್ಕೆ ಹೋಗಿ ಬರುವಂತಹ ಎಲ್ಲ ರೀತಿಯ ಸಪೋರ್ಟನ್ನು ಕೂಡ ಕುಟುಂಬಸ್ಥರು ನೀಡ್ತಾರೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲ ಇದೆ ಅಂತ ಹೇಳಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಆದರೆ ನುಡಿದಂತೆ ನಡಿಬೇಕು. ಆಗ ಮಾತ್ರ ನಿಮ್ಮ ಮೇಲಿರುವಂಥ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳುವಂಥ ಸಂದರ್ಭಗಳು ಬರುತ್ತೆ. ಅದರಲ್ಲೂ ಕುಜನ ದೃಷ್ಟಿ 7ನೇ ಮನೆಯಲ್ಲಿರೋದ್ರಿಂದ ಕಳತ್ರ ಸ್ಥಾನದಲ್ಲಿದೆ. ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಇದರಿಂದ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಚರ್ಚೆಗಳು, ವಾದ ವಿವಾದಗಳು ಮನೆಯಲ್ಲಿ ಆಗುವಂಥದ್ದು. ಇದು ನಿಮ್ಮ ಕೋಪಕ್ಕೆ ಕಾರಣವಾಗುವಂಥದ್ದು. ಕೋಪ ಬಂದರೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದೇ ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ ಈ ವಾರದಲ್ಲಿ. ಹಾಗೆ ಕುಜ ಆಕ್ರಮಣ ಮನೋಭಾವವನ್ನು ಹೊಂದಿರುವಂಥವನು, ಅಗ್ರೆಸಿವ್ ನೇಚರನ್ನು ಕೊಡುವಂಥವನು. ಆದ್ದರಿಂದಲೇ ಈ ಕುಟುಂಬ ಜೀವನ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ ಈ ವಾರದಲ್ಲಿ. ಇನ್ನು ಶುಕ್ರ 7ನೇ ಮನೆಯಲ್ಲಿರೋದ್ರಿಂದ, ಈ 7ನೇ ಮನೆ ಪಾರ್ಟ್ನರ್ಶಿಪ್ಪನ್ನು ಹೇಳುವಂಥದ್ದು. ಹಾಗಾಗಿ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಅನುಕೂಲತೆಗಳಿರುತ್ತೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಕೇತು ಇದ್ದಾನೆ. ಇದು ನಿರಾಸಕ್ತಿಗೆ ಕಾರಣ ಆಗಬಹುದು. ಎಲ್ಲೋ ಒಂದು ಕಡೆ ಯಾವುದೂ ಬೇಡ ಅನ್ನುವಂಥ ಒಂದು ಸ್ಥಿತಪ್ರಜ್ಞತೆ ಬರಬಹುದು. ಅದರಿಂದ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದಬೇಕಾಗತ್ತೆ. ನಿಮ್ಮ ಸುತ್ತಮುತ್ತಲಿರುವಂಥವರು, ನಿಮ್ಮ ಸಂಗಾತಿ, ನಿಮ್ಮ ಸ್ನೇಹಿತರು ನಿಮ್ಮನ್ನು ಸ್ವಲ್ಪ ಪ್ರೇರೇಪಣೆಯನ್ನು ಮಾಡಬೇಕಾಗತ್ತೆ. ಅವರ ಮಾತನ್ನು ಕೇಳಿಸ್ಕೊಳ್ಳಿ. ಒಂದು ಮೋಟಿವೇಶನ್ ಟಾಕ್ ಏನಿದೆ ಅದನ್ನು ಹೆಚ್ಚು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾವುದೇ ಒಬ್ಬ ಆದರ್ಶ ವ್ಯಕ್ತಿ ಯಾರಿದ್ದಾರೆ ನಿಮಗೆ, ಅಂಥವರ ಒಂದು ಜೀವನ, ಅವರು ನಡೆದು ಬಂದಂತಹ ಹಾದಿ, ಅವರು ಪಟ್ಟಂತಹ ಕಷ್ಟ, ಅವರ ಸಾಧನೆ, ಕೊನೆಯಲ್ಲಿ ಅವರು ಗಳಿಸಿದಂತಹ ಒಂದು ಕೀರ್ತಿ, ಗೌರವ, ಇದನ್ನು ಮನನ ಮಾಡಿಕೊಳ್ಬೇಕು. ಇದೇ ನಿಮಗೆ ಆದರ್ಶ ಈ ವಾರದಲ್ಲಿ. ಹಾಗೆ ಸಾಡೆಸಾತಿಯ ಪ್ರಭಾವ ಕೂಡ ನಿಮಗೆ ಇರೋದರಿಂದ ನೀವೇ ಕಷ್ಟವನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮನ್ನು ನೀವೇ ದಂಡಿಸ್ಕೊಳ್ಳುವಂಥದ್ದು, ನಿಮಗೆ ನೀವೇ ಶಿಕ್ಷೆಯನ್ನು ಕೊಟ್ಕೊಳ್ಳುವಂಥದ್ದು. ಹಾಗಾಗಿ ಕೆಲವೊಮ್ಮೆ ನಿಮ್ಮ ದೇಹಕ್ಕೆ ನೀವೇ ಬಾಧೆಯನ್ನು ಕೊಡುವಂಥದ್ದು. ಕೆಲವರು ಕೋಪ ಬಂದಾಗ ನೋಡಿ ಉಪವಾಸವನ್ನು ಮಾಡ್ತಾರೆ, ಊಟ ಮಾಡಲ್ಲ. ಅಂದರೆ ಅವರಿಗೆ ಅವರೇ ಶಿಕ್ಷೆಯನ್ನು ಕೊಟ್ಕೊಳ್ಳುವಂಥ ಸಂದರ್ಭಗಳು ಈ ವಾರದಲ್ಲಿ ಬರಬಹುದು. ಆದರೆ ಸ್ವಲ್ಪ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಿದ್ಯಾಸ್ಥಾನದಲ್ಲಿ ಗುರು ಇರೋದರಿಂದ ವಿದ್ಯಾರ್ಥಿಗಳಿಗೆ ಸುಳ್ಳು ಆರೋಪಗಳು ಬರಬಹುದು. ನಿಮ್ಮ ಗೆಳೆಯರ ಜೊತೆ ಸಂಯಮದಿಂದ ಇರಬೇಕು. ಇಲ್ಲಾಂತ ಹೇಳಿದ್ರೆ ಗೆಳೆಯರೇ ನಿಮಗೆ ಶತ್ರುಗಳಾಗುವಂಥ ಸಾಧ್ಯತೆಗಳಿದೆ. ಇನ್ನು ಬಹಳ ವಿಶೇಷವಾಗಿ 7ರಲ್ಲಿ ಶುಕ್ರ ಇರೋದ್ರಿಂದ ಸ್ತ್ರೀಯರ ಮೂಲಕ ಹಣ ಖರ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ತ್ರೀಯರಿಗಾಗಿ
ಅಂದರೆ ಮನೆಯಲ್ಲಿರುವಂತಹ ಹೆಂಗಸರಿಗಾಗಲಿ ನಿಮ್ಮ ಸ್ನೇಹಿತರಿಗೆ ಆಗಲಿ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ವಾರ ಇದು. ಹಾಗಾಗಿ ಈ ವಾರ ಮಿಶ್ರ ಫಲಗಳಿರೋದ್ರಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ವಾರದಲ್ಲಿ ನೀವು ಕರಿ ಇರುವೆಗಳಿಗೆ ಅಥವಾ ಪಕ್ಷಿಗಳಿಗೆ ಸ್ವಲ್ಪ ಆಹಾರವನ್ನು ನೀಡುವಂಥದ್ದು. ಇರುವೆಗಳಿಗೆ ರವೆಯನ್ನು ಸಕ್ಕರೆಯನ್ನು ಹಾಕಿ, ಇನ್ನು ಪಕ್ಷಿಗಳಿಗೆ ಯಾವುದಾದ್ರೂ ಕಾಳನ್ನು ಹಾಕುವಂಥದ್ದು, ಅಕ್ಕಿಯನ್ನು ಹಾಕುವಂಥದ್ದನ್ನು ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟಗಳು ನಿವಾರಣೆಯಾಗತ್ತೆ. ಹಾಗಾಗಿ ಈ ವಾರ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ನಿಮ್ಮ ಕುಲದೇವರು ನಿಮಗೆ ಸಹಾಯಕವಾಗಿರಲಿ ಅಂತ ಹೇಳ್ತಾ ಈ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇದರಿಂದ ಕೆಲಸಗಳು ಸ್ವಲ್ಪ ಕಷ್ಟದಾಯಕವಾಗಿರುವಂಥದ್ದು, ಕಷ್ಟ ಕೊಡುವಂಥವನು, ಹಾಗೆ ಪ್ರಾಮಾಣಿಕತೆಯನ್ನು ಟೆಸ್ಟ್ ಮಾಡುವಂಥವನು ಶನಿ. ಸಾಡೆ ಸಾತಿ ಶನಿಯ ಪ್ರಭಾವ ಬಹಳಷ್ಟು ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಈ ವಾರದಲ್ಲಿ ಇರಬೇಕಾಗತ್ತೆ. ಹಾಗೆ ಕೆಲವು ಕೆಲಸಗಳನ್ನು ಮಾಡ್ತೀರಿ, ಆದರೆ ಫಲಿತಾಂಶಗಳು ಸಿಕ್ಕಲ್ಲ. ಇದರಿಂದ ಸ್ವಲ್ಪ ನಿರಾಸೆ ಆಗುವಂಥದ್ದು ಇದೆ. ಯಾರಿಗೇ ಆದರೂ ಕೆಲಸ ಮಾಡಿದ ಕೂಡಲೇ ಏನೋ ಒಂದು ಫಲಿತಾಂಶ ಬಂದ್ಬಿಡಬೇಕು, ಅದರಲ್ಲೂ ನಮಗೆ ಅನುಕೂಲಕರವಾಗಿರುವಂಥ ಫಲಿತಾಂಶ ಬಂದರೆ ತುಂಬ ಸಂತೋಷ. ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಎಡವಟ್ಟಾಯಿತು, ಎಲ್ಲಿ ತಪ್ಪಾಯಿತು ಅನ್ನುವಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದು. ಅದನ್ನು ಬಹಳ ವಿಚಾರಪೂರ್ವಕವಾಗಿ ನೋಡಬೇಕಾಗತ್ತೆ. ಇನ್ನು ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜ 6ರ ಸ್ಥಾನದಲ್ಲಿದ್ದಾನೆ. ಇದು ರೋಗ ಸ್ಥಾನ. ಹಾಗಾಗಿನೇ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಆರೋಗ್ಯ ಕೆಡುವಂಥ ಸಂದರ್ಭಗಳು ಬರಬಹುದು. ಏಕೆಂದರೆ ಕೆಲಸದ ಒತ್ತಡ ಆಗಿರುತ್ತೆ, ಮೇಲಧಿಕಾರಿಗಳ ಕಿರುಕುಳ ಆಗಿರ್ಬೋದು. ಹಾಗೆ ಕೆಲಸವನ್ನು ಮಾಡಲಿಕ್ಕೆ ಯಾರ ಮಾರ್ಗದರ್ಶನ ಸರಿಯಾದ ಸಮಯಕ್ಕೆ ಸಿಗದೇ ಇರ್ಬೋದು. ಇದರಿಂದ ಸ್ವಲ್ಪ ಒತ್ತಡಗಳು ಇರುವಂಥದ್ದು. ಅದರಲ್ಲೂ ಕೆಲವು ನೀವೇ ಮಾಡಿಕೊಳ್ಳುವಂಥ ಕೆಲವು ತೊಂದರೆಗಳು ಕೂಡ ದೇಹಬಾಧೆ ಉಂಟಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ 6ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಈ ಸಾಲಗಾರಿಕೆ ಅನ್ನುವಂಥದ್ದು, ಸಾಲ ಮಾಡಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರಬಹುದು. ಹಾಗಾಗಿನೇ ನಿಮ್ಮ ಕಮಿಟ್ಮೆಂಟ್ ಏನಿದೆ ಅದು ಒಂದು ಲಿಮಿಟಲ್ಲೇ ಇರಬೇಕಾಗತ್ತೆ. ಇನ್ನು ನಿಮ್ಮ ಸ್ನೇಹಿತರಿಗಾಗಿ ಅನಾವಶ್ಯಕವಾದಂಥ ವಿಚಾರಗಳಿಗೆ ಹಣ ವ್ಯಯವಾಗುತ್ತೆ. ಇದು ತಾತ್ಕಾಲಿಕವಾಗಿ ನಿಮಗೆ ಹೆಸರನ್ನು, ಕೀರ್ತಿಯನ್ನು ತಂದುಕೊಡುವಂಥ ಒಂದು ವಿಚಾರ ಆದರೂ ಕೂಡ ಅದು ಹೆಚ್ಚು ದಿನ ಉಳಿಯಲ್ಲ. ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ, ಅಯ್ಯೋ ಇಂಥ ವಿಚಾರಕ್ಕೆ ಓಡಾಡಬಾರ್ದಿತ್ತು, ಇಷ್ಟು ಖರ್ಚು ಮಾಡಬಾರ್ದಾಗಿತ್ತು, ಎಲ್ಲೋ ಒಂದು ಕಡೆ ಮೋಸ ಹೋದೆ ಅನ್ನುವಂಥ ಒಂದು ಪಶ್ಚಾತ್ತಾಪ ಆ ಸಂದರ್ಭದಲ್ಲಿ ಮುಂದೆ ಬರುವಂಥ ಸಂದರ್ಭ ಇರ್ಬೋದು. ಅದಕ್ಕಾಗಿ ಈಗಲೇ ಎಚ್ಚೆತ್ತುಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಆಸ್ತಿ ವಿಚಾರ, ಮನೆ, ಸೈಟು, ಕೃಷಿ, ಭೂಮಿ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ತಕರಾರುಗಳು ಆರಂಭ ಆಗ್ಬೋದು. ಏನೋ ಒಂದು ಲಿಟಿಗೇಷನ್ ಪ್ರಾರಂಭ ಆಗುವಂಥದ್ದು ಇದೆ. ಇನ್ನು ನ್ಯಾಯಾಲಯದಲ್ಲಿ ಇಂಥ ಪ್ರಕರಣಗಳಿದ್ದರೆ ಈ ವಾರ ಕೂಡ ಅದು ಬಗೆಹರಿಯಲ್ಲ. ಇದರಿಂದ ಒಡ ಹುಟ್ಟಿದವರೇ ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಸಂದರ್ಭಗಳು ಕೂಡ ಬರಬಹುದು ಆಸ್ತಿಯ ವಿಚಾರವಾಗಿ. ಇದು ಕುಜನ ಪ್ರಭಾವದಿಂದ ಉಂಟಾಗುವಂಥದ್ದು. ಏಕೆಂದರೆ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ಕುಜನ ದೃಷ್ಟಿ ಕುಂಭರಾಶಿಯ ಮೇಲಿದೆ. ಇದರಿಂದ ಈ ಸ್ಥಿರಾಸ್ತಿ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಇನ್ನು ಕುಜನ ದೃಷ್ಟಿ ತುಂಬ ಕೆಟ್ಟದ್ದಾಗಿರೋದ್ರಿಂದ ಇಂತಹ ಅವಘಡಗಳು ಹೆಚ್ಚಾಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಆದ್ದರಿಂದಲೇ ಈ ಆಸ್ತಿ ವಿಚಾರಕ್ಕೆ ಈ ವಾರ ಕೈ ಹಾಕಬೇಡಿ. ಇನ್ನು ಗುರುಬಲ ಇಲ್ಲದೆ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇದಕ್ಕೂ ಕೂಡ ಬೇಸರ ಮಾಡಿಕೊಳ್ಬೇಡಿ. ಆದರೆ ಯಾವುದೇ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿಯುತವಾದಂಥ ಕೆಲಸಕ್ಕೂ ಕೂಡ ಕೈ ಹಾಕದೇ ಇರುವಂಥದ್ದು ಬಹಳ ಉತ್ತಮ. ಇನ್ನು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ದೊಡ್ಡ ಮೊತ್ತವನ್ನು ಬಂಡವಾಳವಾಗಿ ತೊಡಗಿಸಬೇಡಿ. ಇದರಿಂದ ನಿಮಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಶನಿಗೆ ಶತ್ರುವಾದಂತಹ ರವಿ ಸುಖ ಸ್ಥಾನದಲ್ಲಿದ್ದಾನೆ. ಇದರಿಂದ ಸುಖ ವಂಚಿತರಾಗುವಂಥದ್ದು, ಸುಖ ಸಮಯಕ್ಕೆ ಸಿಕ್ಕಲ್ಲ, ಹೊತ್ತಿಗೆ ಊಟ ತಿಂಡಿಗೂ ಕೂಡ ಪರದಾಡುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಮನಸ್ಸಿಗೆ ಇಂಥ ವಿಚಾರಗಳೇ ನಿಮಗೆ ಬೇಸರವನ್ನು ತರಿಸುವಂಥದ್ದು. ಇನ್ನು ಬಂಧು ವರ್ಗದಲ್ಲೂ ಕೂಡ ಏನೋ ಒಂದು ರೀತಿಯಲ್ಲಿ ವಿರಸ, ಜಗಳಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಸ್ಟೇಟಸ್ಕೋವನ್ನು ಮೇಂಟೈನ್ ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ಆಹಾರ ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಯಾವುದಾದ್ರೂ ಒಂದು ಶನಿ ದೇವಾಲಯಕ್ಕೆ ಅರ್ಧ ಲೀಟರ್ನಷ್ಟು ಎಳ್ಳೆಣ್ಣೆಯನ್ನು ದಾನ ಮಾಡಿ. ಶನಿವಾರದ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಕಷ್ಟಗಳು ನಿವಾರಣೆಯಾಗತ್ತೆ. ಈ ವಾರ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಗುರು ಕುಟುಂಬ ಸ್ಥಾನದಲ್ಲಿದ್ದಾನೆ. ಅದರಲ್ಲೂ ಈ ಮನೆಗೆ ಭಾವಕಾರಕನೇ ಗುರು. ಇದರಿಂದ ಕುಟುಂಬದಿಂದ ಸುಖ, ಸಂತೋಷ, ಸೌಖ್ಯ ಅನ್ನುವಂಥದ್ದು ಇರುತ್ತೆ.
ದಾಂಪತ್ಯ ಜೀವನ ಬಹಳ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಅದರಲ್ಲೂ ಧನಸ್ಥಾನದಲ್ಲಿ ಗುರು ಬುಧ ಇರೋದರಿಂದ ಸ್ವಂತ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಉದ್ಯಮದಲ್ಲಿ ಸಫಲತೆ ಇದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ತೃಪ್ತಿದಾಯಕವಾದಂಥ ಒಂದು ಫಲಿತಾಂಶವನ್ನು ಕಾಣ್ತೀರಿ. ಇನ್ನು ರವಿ ತೃತೀಯದಲ್ಲಿದ್ದಾನೆ, 3ನೇ ಸ್ಥಾನ, ಇದು ಕೀರ್ತಿ ಸ್ಥಾನ. ಇದರಿಂದ ನೌಕರಿಯಲ್ಲಿ ಒಂದು ಬಡ್ತಿ ಸಿಕ್ಕುವಂಥದ್ದು, ಹಾಗೆ ಈ ವರಮಾನದ ಮೂಲ ಕೂಡ ಹೆಚ್ಚಾಗುವಂಥ ಅವಕಾಶಗಳು ಈ ವಾರದಲ್ಲಿ ಒದಗಿ ಬರುತ್ತೆ. ಅಭಿವೃದ್ಧಿ ಚೆನ್ನಾಗಿದೆ. ಯಾವುದೇ ಒಂದು ವಿಚಾರವನ್ನು ನಿಮ್ಮ ಮನಸ್ಸಿಗೆ ಹಾಕ್ಕೊಂಡ್ರೂ ಅದನ್ನು ಮೆಟೀರಿಯಲೈಸ್ ಮಾಡ್ತೀರಿ, ಕಾರ್ಯರೂಪಕ್ಕೆ ತರ್ತೀರಿ. ಇದು ನಿಮ್ಮ ತಾಕತ್ತು, ಇದು ನಿಮ್ಮ ಒಂದು ಬುದ್ಧಿವಂತಿಕೆ. ಹಾಗಾಗಿ ಈ ಕೌಟುಂಬಿಕ ಸೌಲಭ್ಯಗಳು ಬಹಳಷ್ಟು ನಿಮಗೆ ಸಿಕ್ಕುವಂಥದ್ದು. ಬಹಳ ಕಂಫರ್ಟ್ ಝೋನಲ್ಲಿ ಇರ್ತೀರಿ, ಯಾವುದಕ್ಕೂ ಕೊರತೆ ಇಲ್ಲ. ಕಷ್ಟಪಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಯಾರೋ ಒಬ್ಬರ ಒಂದು ಸಹಕಾರ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿನೇ ಉದ್ಯೋಗ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ಆಗಲಿ ಸುಖಕರವಾಗಿರುತ್ತೆ. ಆದರೆ ಈ ಪಂಚಮದಲ್ಲಿ ಕುಜ ಇದ್ದಾನೆ. ಇದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇರುವಂಥದ್ದು. ಮಕ್ಕಳ ಸಂಬಂಧವಾಗಿ ಸ್ವಲ್ಪ ಕೋಪತಾಪಗಳು ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಕುಜ ವಾಕ್ಸ್ಥಾನಾಧಿಪತಿ. ಇದರಿಂದ ಮಾತಿನಲ್ಲಿ ಕಠೋರತೆ ಇರುತ್ತೆ. ಅದರಲ್ಲೂ ಮಕ್ಕಳನ್ನು ದಂಡಿಸುವಂಥ ಮತ್ತು ಅವರು ಮಾಡುವಂಥ ಈ ಸಣ್ಣ ಪುಟ್ಟ ತಪ್ಪಿಗೂ ಕೂಡ ಅವರನ್ನು ಶಿಕ್ಷೆ ಕೊಡುವಂಥ ಮನಸ್ಸು ಜಾಸ್ತಿ ಇರುತ್ತೆ ಈ ವಾರದಲ್ಲಿ ನಿಮಗೆ. ಇದು ಮಾನಸಿಕ ಅಸಂತೋಷಕ್ಕೆ ಕಾರಣವಾಗುವಂಥದ್ದು. ಇನ್ನು ತೃತೀಯ ಸ್ಥಾನದಲ್ಲಿ ರವಿ ಕೀರ್ತಿ ಸ್ಥಾನದಲ್ಲಿದ್ದಾನೆ. ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ಸಮಯ ಇದು. ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸ್ಕೊಳ್ಬಹುದು. ಹಾಗೆ ಜನಮನ್ನಣೆಯನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಸಮಯ ಬಂದಿರುವಂಥದ್ದು. ಹಾಗಾಗಿ ಇಂಥ ಸಮಯಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ವೈಯಕ್ತಿಕ ವಿಚಾರಗಳಿಗೆ ಆತ್ಮವಿಶ್ವಾಸ ತುಂಬ ಇರುವಂಥದ್ದು. ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಕೆಲಸವನ್ನು ಮಾಡೇ ಮಾಡ್ತೀನಿ, ಅದು ನನ್ನಿಂದ ಸಾಧ್ಯ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಆದರೆ ವ್ಯಯಸ್ಥಾನದಲ್ಲಿ ಶನಿ ಇರೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ವಿದೇಶದಲ್ಲಿರುವಂಥವರು ನಿಮಗೆ ಹೆಚ್ಚು ಸಹಾಯವನ್ನು ಮಾಡುವಂಥದ್ದು. ವಿದೇಶಿ ನೆರವು ಸಿಕ್ಕತ್ತೆ, ಹಣ ಸಹಾಯ ಇರ್ಬೋದು, ಅಥವಾ ನಿಮಗೆ ತಾತ್ವಿಕವಾಗಿ ಕೆಲವು ಬೆಂಬಲಗಳು ಕೂಡ ವ್ಯಕ್ತವಾಗುವಂಥದ್ದು ಈ ವಾರದಲ್ಲಿದೆ. ಹಾಗೆ ಕಲಾವಿದರಿಗೆ ಸಂಗೀತ, ನಾಟ್ಯ, ನೃತ್ಯ ಇತ್ಯಾದಿ ಕಲಾ ಪ್ರಕಾರಗಳಲ್ಲಿ ತೊಡಗಿಸ್ಕೊಂಡಂಥವ್ರಿಗೆ ಬಹಳ ಉತ್ತಮವಾದಂಥ ಸಮಯ. ಏಕೆಂದರೆ ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ವಾರದಲ್ಲಿ ಬರುವಂಥದ್ದು ಇದೆ. ಇನ್ನು ಸಂಶೋಧನಾ ಕ್ಷೇತ್ರದಲ್ಲಿರುವಂಥವ್ರಿಗೆ, ವಿಜ್ಞಾನಿಗಳಿಗೆ ಈ ವಾರ ಉತ್ತಮವಾದಂಥ ಜ್ಞಾನಾರ್ಜನೆ ಉಂಟಾಗುತ್ತೆ. ಅಂದರೆ ನೀವು ಶ್ರಮ ಪಡ್ತಾ ಇರುವಂಥ ವಿಚಾರ ನಿಮಗೆ ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ತುಂಬ ಅವಕಾಶಗಳನ್ನು ತಂದುಕೊಡುತ್ತೆ. ಹಾಗಾಗಿನೇ ಪ್ರತಿಭಾವಂತರಿಗೆ ಉತ್ತಮವಾದಂಥ ಸ್ಥಾನಮಾನ, ನಿಮ್ಮ ಪ್ರತಿಭೆಗೆ ಉತ್ತಮವಾದಂಥ ಗೌರವ ಸಿಕ್ಕುವಂಥ ವಾರ ಇದು. ಒಟ್ಟಾರೆ ಶುಭ ಫಲಗಳನ್ನು ಕಾಣುವಂಥ ವಾರದಲ್ಲಿ ನಿಮ್ಮ ಕುಲದೇವರನ್ನು ಪ್ರತಿದಿನ ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಾನುವಾರದ ದಿನ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ. ಅದರಲ್ಲೂ ಬಿಳಿಯ ಎಕ್ಕದ ಗಿಡ ಆಗಿರಬೇಕು. ಇನ್ನು ಎಕ್ಕದ ಹೂಗಳನ್ನು ತಂದು ಒಂದು ಹಾರ ಮಾಡಿ ಅದನ್ನು ಗಣಪತಿಗೆ ಅರ್ಪಣೆ ಮಾಡಿ ಒಳ್ಳೆಯದಾಗುತ್ತೆ. ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಶುಭ ಫಲವನ್ನು ಕೊಡುತ್ತೆ. ಹಾಗಾಗಿ ಈ ವಾರ ನಿಮಗೆ ಶುಭಪ್ರದವಾಗಿರಲಿ, ಒಳ್ಳೆಯದಾಗಲಿ. ಬಂಧುಗಳೇ, ಇಲ್ಲಿಯವರೆಗೆ ಈ ವಾರದಲ್ಲಿ 12 ರಾಶಿಯವರಿಗೆ ಒದಗಿ ಬರುವಂತಹ ಫಲಾಫಲಗಳನ್ನು ಕೇಳಿದ್ವಿ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಹಾಗೆ ತಮ್ಮಲ್ಲಿ ಒಂದು ವಿನಂತಿ ಏನಂದರೆ, ಈ ಯೂಟ್ಯೂಬ್ ಚಾನಲ್ ಶ್ರೀಧರ ಗುರೂಜಿ ಭವಿಷ್ಯ ನುಡಿ, ಈ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾವು ಪ್ರಸಾರ ಮಾಡುವಂಥ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಆಗುವಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.